ಫೆಬ್ರವರಿ 11, 12, 13, 14 4 ದಿನಗಳ ಕಾಲ ಬೆಂಗಳೂರಿನಲ್ಲಿ ನಡೆದಿರುವ ಜಾಗತಿಕ ಬಂಡವಾಳ ಹೂಡಿಕೆ ಕುರಿತು ವಿಜಯಪುರ ನಗರದಲ್ಲಿ ಸಚಿವ ಡಾಕ್ಟರ್ ಎನ್.ಬಿ. ಪಾಟೀಲ್ ಹೇಳಿದರು. ವಿಜಯಪುರ ಜಿಲ್ಲೆಗೆ ಉತ್ತರ ಕರ್ನಾಟಕಕ್ಕೆ ಒಪ್ಪಂದ ಆಗಿದ್ದು ನಿರೀಕ್ಷೆಗಳನ್ನು ತಿಳಿಸುವುದು ಕುರಿತಂತೆ ಇನ್ನಿತರ ಮಾತುಕತೆಗಳು ಜಾಗತಿಕ ಬಂಡವಾಳ ಸಮಾವೇಶದಲ್ಲಿ ನಡೆದವು. ಜಾಗತಿಕ ಬಂಡವಾಳ ಸಮಾವೇಶ ಅತ್ಯಂತ ಯಶಸ್ವಿ ಸಮಾವೇಶ ಆಗಿದೆ ಎಂದರು. ನಮ್ಮ ತಂಡ ಪ್ರಗತಿಯ ಮರುಕಲ್ಪನೆ ಕೆಲಸ ಮಾಡಿದೆ ಎಂದರು. ರಾಜನಾಥ್ ಸಿಂಗ್, ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಅನೇಕರು ಸಮಾವೇಶವನ್ನು ಉದ್ಘಾಟಿಸಿದರು. ಪ್ರಥಮ ಬಾರಿಗೆ 60ಕ್ಕೂ ಹೆಚ್ಚು ಉದ್ಯಮಿದಾರರು, ಪ್ರಮುಖರು ಜಾಗತಿಕ ಸಮಾವೇಶದಲ್ಲಿ ಪಾಲ್ಗೊಂಡು ಸಾಥ್ ನೀಡಿದರು ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ವಿಕ್ ಕಿರ್ಲೋಸ್ಕರ್, ಸಜ್ಜಲ್ ಜಿಂದಾಲ್ ಸೇರಿದಂತೆ ಅನೇಕ ಸಾಧಕರಿಗೆ ಪ್ರಶಸ್ತಿ ವಿತರಿಸಲಾಗಿದೆ ಎಂದರು. 10,27,000 ಕೋಟಿ ಬಂಡವಾಳ ಹೂಡಿಕೆ ಒಪ್ಪಂದಗಳು ಆಗಿದ್ದು 6 ಲಕ್ಷ ಜನರಿಗೆ ಉದ್ಯೋಗ ಸಿಗುತ್ತದೆ. ಇದು ಜಾಗತೀಕರಣ ನಿರಂತರವಾಗಿ ನಡೀತಾನೆ ಇರುತ್ತದೆ ಎಂದರು. ಎಲ್ಲ ಸ್ನೇಹಿತರಿಗೆ ಈ ಒಂದು ಗೋಷ್ಠಿಗೆ ಸ್ವಾಗತವನ್ನ ಕೋರುತ್ತಾ ದಿನಾಂಕ 11, 12, 13, 14 4 ದಿನಗಳ ಕಾಲ ಬೆಂಗಳೂರಿನಲ್ಲಿ ನಡೆದಿರುವ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಇನ್ವೆಸ್ಟ್ ಕರ್ನಾಟಕ 2025 ಅದರ ಪ್ರಯುಕ್ತ ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ತಿಳಿಸಲಿಕ್ಕೆ ಬಹಳಷ್ಟು ಮಾಧ್ಯಮ ಸ್ನೇಹಿತರು ವಿಜಯಪುರ ಜಿಲ್ಲೆಗೆ, ಉತ್ತರ ಕರ್ನಾಟಕಕ್ಕೆ ಈ ಬಂಡವಾಳ ಹೂಡಿಕೆದಾರ ಸಮಾವೇಶದಲ್ಲಿ ಏನೆಲ್ಲ ಒಪ್ಪಂದಗಳಾಗಿದ್ದಾವೆ, ಏನೆಲ್ಲ ನಿರೀಕ್ಷೆಗಳಿದ್ದಾವೆ ಅನ್ನೋದನ್ನು ಕೇಳ್ತಾ ಇದ್ರು. ನಾನು ಎಲ್ಲರೂ ಕರೆಸಿ ತಮ್ಮ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಸಂತೋಷ ಈ ಮಾಧ್ಯಮಗೋಷ್ಠಿಯಲ್ಲಿ ಕರೆದು ಮೊದಲನೇದಾಗಿ ಐತಿಹಾಸಿಕವಾಗಿ ಬೆಂಗಳೂರಿನಲ್ಲಿ ನಡೆದ ಇನ್ವೆಸ್ಟ್ ಕರ್ನಾಟಕ 2025 ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶ ಅತ್ಯಂತ ಯಶಸ್ವಿ ಸಮಾವೇಶದಲ್ಲಿ ಒಂದು ಅನ್ನೋದನ್ನು ಇಡೀ ಭಾರತ ದೇಶ ಇವತ್ತು ದಿವಸ ಮನಗಂಡಿದೆ. ಬಹಳ ಅರ್ಥಪೂರ್ಣವಾಗಿ ಇವತ್ತು ದಿವಸ ನಾವು ಈ ಒಂದು ಇನ್ವೆಸ್ಟ್ ಕರ್ನಾಟಕ 2025 ಮಾಡಿದ್ದೇವೆ. ನಮ್ಮ ಒಂದು ಥೀಮ್ ಏನಿತ್ತು, ರೀಇಮ್ಯಾಜಿನಿಂಗ್ ಗ್ರೋತ್, ಪ್ರಗತಿಯ ಮರುಕಲ್ಪನೆ. ಆ ಪ್ರಗತಿಯ ಮರುಕಲ್ಪನೆ ಯಾವ ರೀತಿ ಆಗಬೇಕು ಅಂದರೆ ಅದು ಟೆಕ್ ಡ್ರಿವನ್ ಇರಬೇಕು, ಅಂದರೆ ತಾಂತ್ರಿಕ ಶಕ್ತಿಯಿಂದ ಅದನ್ನು ನಡೆಸುವಂಥದ್ದು ಟೆಕ್ ಡ್ರಿವನ್. ಎರಡನೇದು ಗ್ರೀನ್, ಅಂದರೆ ಪರಿಸರ ಸ್ನೇಹಿಯಾಗಿರುವಂಥದ್ದು, ಹಸಿರು. ಮೂರನೇದಾಗಿ ಎಲ್ಲವನ್ನ ಒಳಗೊಂಡು ಇನ್ಕ್ಲೂಸಿವ್ ಅಂತ, ಎಲ್ಲರನ್ನ ಒಳಗೊಂಡು ಎಲ್ಲವನ್ನ ಒಳಗೊಂಡು ಇರಬೇಕು. ಪ್ರಮುಖವಾಗಿ ನಾಲ್ಕನೇದು ರೆಸಿಲೆನ್ಸ್, ಅಂದರೆ ಏನು ಬದಲಾವಣೆಗಳಾಗ್ತಾ ಇದ್ದಾವೆ, ಬಹಳ ಅತ್ಯಂತ ಒಂದು ಕ್ಷಿಪ್ರಗತಿಯಲ್ಲಿ, ವೇಗದ ಇದರಲ್ಲಿ ಜಾಗತಿಕ ಮಟ್ಟದಲ್ಲಿ ಬದಲಾವಣೆಗಳೇನಾಗ್ತಾ ಇದ್ದಾವೆ, ಆ ಬದಲಾವಣೆಗೆ ಉತ್ತರಿಸ ನಾವು ಎದುರಿಸುವಂಥ ಒಂದು ಸಾಮರ್ಥ್ಯ ಇರಬೇಕು, ಅಷ್ಟು ಸದೃಢ ಆಗಿರಬೇಕು, ರೆಸಿಲೆನ್ಸ್ ಅಂತೀವಿ. ಈ 4 ಇದನ್ನಿಟ್ಕೊಂಡು ನಾವು ಮಾಡಿದಾಗ ಇವತ್ತು 11ನೇ ತಾರೀಕಿಗೆ ಸಾಯಂಕಾಲ ಉದ್ಘಾಟನೆಗಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ದಿವಸ ರಾಜನಾಥ್ ಸಿಂಗ್ ಅವರು ಉದ್ಘಾಟನೆಯನ್ನು ಮಾಡಿದರು. ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಅವರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಡಿ ಕೆ ಶಿವಕುಮಾರ್ ಅವರು, ಇನ್ನಿತರ ಎಲ್ಲ ಸಚಿವರುಗಳು ಮತ್ತು ಉದ್ಯಮಿಗಳಂತ ಆನಂದ್ ಮಹೀಂದ್ರ, ಸಜ್ಜನ್ ಜಿಂದಾಲ್, ಕಿರಣ್ ಮುಜುಮ್ದಾರ್, ಆಮೇಲೆ ಜಾಗತಿಕ ಮಟ್ಟದಲ್ಲೂ ಕೆಲವೊಂದು ಇಂಡಸ್ಟ್ರಿಯಲಿಸ್ಟರನ್ನು ಕೂಡ ನಮ್ಮ ಗೀತಾಂಜಲಿ ಕಿರ್ಲೋಸ್ಕರ್ ಇರ್ಬೋದು, ಹೀಗೆ ಭಾಳ ಜನ ಇವತ್ತು ದಿವಸದಲ್ಲಿ ಭಾಗವಹಿಸಿದರು. ಯಶಸ್ವಿಯಾಗಿ ಇನಾಗ್ರೇಷನ್ ಆಯಿತು. ತದನಂತರ 12, 13 ದಿವಸ 2 ದಿವಸ ಅನೇಕ
ರೌಂಡ್ ಟೇಬಲ್ ಕಾನ್ಫರೆನ್ಸಸ್ಸು, ಗೋಷ್ಠಿಗಳು ಇವೆಲ್ಲವೂ ಕೂಡ ಆಯಿತು. ಪ್ರಪ್ರಥಮ ಬಾರಿಗೆ 60ಕ್ಕೂ ಹೆಚ್ಚಿಗೆ ಜಗತ್ತಿನಲ್ಲಿರುವಂಥ ವಿವಿಧ ಕ್ಷೇತ್ರದಲ್ಲಿರುವಂಥ ಗಣ್ಯರು, ಎಕ್ಸ್ಪರ್ಟ್ಸು ಮತ್ತು ಉದ್ಯಮೆದಾರರು, ಉದಾಹರಣೆಗೆ ವೋಲ್ವೋ ಚೇರ್ಮನ್ ಏನಿದ್ದಾರೆ, ವೋಲ್ವೋ ಚೇರ್ಮನ್ ಅವರು ಇವತ್ತು ದಿವಸ ಮೊಬಿಲಿಟಿ ಅಂದರೆ ಇದೆಲ್ಲರೂ ಕೂಡ ವಾಹನಗಳ ಏನಿದೆಯಲ್ಲ ಮೊಬಿಲಿಟಿ ಮೇಲೆ ಇವತ್ತು ದಿವಸ ಅವರು ಒಂದು ರೌಂಡ್ ಟೇಬಲ್ ಅನ್ನು ಮಾಡಿದರು. ಜನ ನಿಲ್ಲಕ್ಕೂ ಕೂಡ ಜಾಗ ಆಗಲಿಲ್ಲ, ಅಷ್ಟು ಜನ. ಯಾವ ರೀತಿ ಇವತ್ತು ಆ ಕ್ಷೇತ್ರ ಮುನ್ನಡೀತದೆ. ಮೌಂಟೆಂಗ್ಸ್ ಅಲ್ಲಿ ಬಂದಿದ್ರು, ಇನ್ನೂ ಅನೇಕರು, ಒಂದಲ್ಲ ಎರಡಲ್ಲ, ಇನ್ನೂ ಅನೇಕರು ಈ ಎಲ್ಲ 60 ಜನ ಯಾವ ರೀತಿ ವರ್ಲ್ಡ್ ಎಕನಾಮಿಕ್ ಫೋರಮ್ನಲ್ಲಿ ಆಗ್ತದೆ ವಿಶ್ವ ದಾವೋಸ್ನಲ್ಲಿ, ಅದ್ರ ಒಂದು ಭಾಗವಾಗಿ ಇವತ್ತು ಸೇರಿ ಮಾಡಿದ್ವಿ. ಅದ್ರ ಜೊತೆಗೆ ನಾವು ಅವಾರ್ಡ್ಸ್ ಅನ್ನು ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ. ವಿಕ್ರಮ್ ಕಿರ್ಲೋಸ್ಕರ್ ಇವತ್ತು ನಮ್ಮ ಮಧ್ಯೆ ಇಲ್ಲ. ಟೊಯೋಟಾ ಕಿರ್ಲೋಸ್ಕರ್ ಏನಿದೆ, ವಿಕ್ರಮ್ ಕಿರ್ಲೋಸ್ಕರ್ ಅವ್ರಿಗೆ ಅವ್ರ ಮರಣೋತ್ತರ ಪ್ರಶಸ್ತಿಯನ್ನು ಇವತ್ತು ವಿಕ್ರಮ್ ಕಿರ್ಲೋಸ್ಕರ್ ಅವ್ರು ಕೊಟ್ಟಿದ್ದೀವಿ. ಸಜ್ಜನ್ ಜಿಂದಾಲ್ ಅವ್ರು ಕೊಟ್ಟಿದ್ದೀವಿ. ಎಂಪ್ಲಾಯ್ಮೆಂಟ್ ಕ್ಯಾಟಗರಿಯಲ್ಲಿ ಇವತ್ತು ಸಹ ಟಾಟಾ ಎಲೆಕ್ಟ್ರಾನಿಕ್ ಸರ್ವಿಸಸ್ಸು, ಹೀಗೆ ಅನೇಕರಿಗೆ ಬೇರೆ ಬೇರೆ ಮಾನದಂಡ ಮೇಲೆ ಯಾರು ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ, ಪೇಟೆಂಟ್ಸ್ ಯಾರು ಹೈಯೆಸ್ಟ್ ಇದು ಮಾಡಿದ್ದಾರೆ, ಎಲ್ಲವನ್ನು ವಿವಿಧ ಇದರಲ್ಲಿ ಒಂದು ಪಾರದರ್ಶಕವಾಗಿ ಒಂದು ಸಮಿತಿ ಅದಕ್ಕೆ ರಚನೆ ಮಾಡಿ ಅದು ಎಕ್ಸ್ಪರ್ಟ್ನಿಂದ ಅದನ್ನು ಮಾಡಿದ್ದೀವಿ. SMEಸ್ಗೂ ಕೂಡ ಅವಾರ್ಡನ್ನು ಕೊಟ್ಟಿದ್ದೀವಿ. ಹೀಗೆ ಭಾಳಷ್ಟು ಅರ್ಥಪೂರ್ಣವಾಗಿ ತಂದು ಮಾಡಿದ್ದೀವಿ. ಅವೆಲ್ಲವನ್ನು ಕೂಡ ನಿಮಗೆ ನಾನು ಶೇರ್ ಮಾಡ್ತೀನಿ. ಈಗಾಗಲೇ ಬೆಂಗಳೂರಲ್ಲಿ ಮಧ್ಯಮ ಗೋಷ್ಠಿಯನ್ನು ಮಾಡಿ ಇವತ್ತು ದಿವಸ ನಾವು ಎಲ್ಲ ಇದನ್ನು ಮಾಡಿದ್ದೀವಿ. ಸುಮಾರು ಇದರ ಜಿಮ್ ಅಂಗವಾಗಿ 10 ಲಕ್ಷ ಕೋಟಿ 10.27 ಲ್ಯಾಕ್ಸ್ 10,27,000 ಕೋಟಿ ಒಂದು ನಮ್ಮಲ್ಲಿ ಬಂಡವಾಳ ಹೂಡಿಕೆಯ ಒಪ್ಪಂದಗಳು ಇವತ್ತೊಂದು ದಿವಸ ನಮ್ಮ ಜೊತೆಗಾಗಿದ್ದಾವೆ. 6 ಲಕ್ಷ ಜನರಿಗೆ ಉದ್ಯೋಗ ಸಿಗ್ತದೆ. ಅದರಲ್ಲಿ 75% ಇನ್ವೆಸ್ಟ್ಮೆಂಟು. ಭಾಳ ಸಲ ನೀವು ನಮ್ಮ ಮಾಧ್ಯಮದಲ್ಲಿ ಎಲ್ಲ ಕಡೆನೂ ಕೂಡ ಕೇಳ್ತಾ ಇದ್ವಿ. ಬಿಯಾಂಡ್ ಬೆಂಗಳೂರು ಹೊರತುಪಡಿಸಿ 75%. ಅದರಲ್ಲಿ ಮತ್ತೆ ಆ 75% ಬಿಯಾಂಡ್ ಬೆಂಗಳೂರಿನಲ್ಲಿ 45% ಉತ್ತರ ಕರ್ನಾಟಕಕ್ಕೆ, ನಾರ್ತ್ ಕರ್ನಾಟಕ, ಹೈದರಾಬಾದ್ ಕರ್ನಾಟಕಗಳು, ಮುಂಬೈ ಕರ್ನಾಟಕಗಳು 45%. ಅಂದರೆ ಪ್ರಪ್ರಥಮ ಬಾರಿಗೆ ಇವತ್ತು ದಿವಸ ಬಿಯಾಂಡ್ ಬೆಂಗಳೂರಿಗೂ ಕೂಡ ಒಂದು ಚಲನೆ ಸಿಕ್ಕಿದೆ, ಇವತ್ತು ದಿವಸ ವೇಗ ಸಿಕ್ಕಿದೆ. ಮತ್ತು ಇದೆಲ್ಲವೂ ಕೂಡ ಇದು ಪ್ರಾರಂಭ. ನಾನು ಹೇಳ್ತೇನೆ, ನಾಳೆ ಮತ್ತೆ ನಾನು ಒಂದು ಕಂಪನಿ ಜೊತೆ, ಒಂದು ಕಂಪನಿ ಕ್ರೋನ್ಸ್ ಅಂತೇಳಿ ಕಂಪನಿ, ಈ ಬಾಟ್ಲಿಂಗ್ ಇದರಲ್ಲಿ ಭಾಳ ವರ್ಲ್ಡ್ ನಾಟ್ ಲೀಡರು. ಯಾವುದೇ ಕೋಕೋ ಕೋಲಾ ಇರ್ಬೋದು, ಬೇರೆ ಯಾವುದೇ ಬಿಯರ್ಗಳು ಇರ್ಬೋದು, ಮತ್ತೊಂದು ವಿಸ್ಕಿದು ಇರ್ಬೋದು, ಎಲ್ಲದಕ್ಕೂ ಕೂಡ ಬಾಟ್ಲಿಂಗ್ ಇದಕ್ಕೆ ಅವರು ವರ್ಲ್ಡ್ ಲೀಡರ್. ಮಷಿನ್ಸ್ ತಯಾರು ಮಾಡ್ತಾರೆ ಪರ್ ಮಿನಿಟ್ 1 ಲಕ್ಷ, ಹಿಂಗೆ ಏನ್ರಿ ಪರ್ ಅವರ್ 1 ಲಕ್ಷ. ಕ್ರೋನ್ಸ್ ನಾಳೆ ಭೂಮಿ ಪೂಜೆ ಇದೆ. ಆಮೇಲೆ ಇನ್ನೊಂದು ಕಂಪ್ನಿ ಗೊತ್ತಿದ್ದು ನಾಳೆ ಚರ್ಚೆ ಮಾಡ್ತಾ ಇದ್ದೀವಿ. ನಿನ್ನೆ ಬಿಟ್ಟು ಮೊನ್ನೆನೂ ಕೂಡ ಒಂದು ಕಂಪ್ನಿ ಜೊತೆ ಚರ್ಚೆ ಮಾಡಿದ್ದೀವಿ. ಅಂದರೆ ಇದು 10,27,000 ಕೋಟಿ ಬಿಟ್ಟು ಈಗ ಇದು ನಿರಂತರವಾಗಿ ನಡೀತದೆ. ನಾನು ಇಷ್ಟೇ ಹೇಳ್ತೀನಿ, ಇದು ನಾವು ಇದನ್ನು ಬಲವಾದಂಥ ಅಡಿಪಾಯನ ಹಾಕಿದ್ದೀವಿ. ಮತ್ತು ಈಗ ಜಗತ್ತು ಬದಲಾವಣೆ ಆಗ್ತಾ ಇದೆ. ರೀಇಮ್ಯಾಜಿನಿಂಗ್ ಗ್ರೋತ್ ಅಂದರೆ ಪ್ರಗತಿಯ ಮರುಕಲ್ಪನೆ. ಯಾಕಂತ ತಾವು ನೋಡ್ತಾ ಇದ್ದೀರಿ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲದರಲ್ಲೂ ಪಾತ್ರ ವಹಿಸ್ತದೆ. ಒಂದು ಸಣ್ಣ ಚಿಪ್ ಹಿಡ್ಕೊಂಡು, ಒಂದು ಸ್ಮಾರ್ಟ್ ಫೋನ್ ಹಿಡ್ಕೊಂಡು, ಹೆವಿ ಮಷಿನರೀಸ್ ಅಥವಾ ನಿಮ್ಮ ಮೆಡಿಕಲ್ ಇಕ್ವಿಪ್ಮೆಂಟ್ಸು ಅಥವಾ ಮೆಡಿಕಲ್ ಡಯಾಗ್ನೋಸಿಸ್, ಯಾವುದೇ ಕ್ಷೇತ್ರ ತಗೊಂಡು ಎಲ್ಲರೂ ಮಾಧ್ಯಮ ಒಳಗೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಪ್ಲೇ ಅ ವೆರಿ ಬಿಗ್ ರೋಲ್. ಎಲ್ಲಾನು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಭಾಗ ಆಗಿಬಿಡ್ತದೆ. ಹೀಗಾಗಿ ಇದನ್ನು ಸವಾಲನ್ನು ನಾವು ಎದುರಿಸುವಂಥದ್ದು ಆಗ್ಬೇಕೀಗ.
ರೋಬೋಟ್ಸ್ ಬರ್ತವೆ, ಮನುಷ್ಯರ ಕೆಲಸಗಳನ್ನ ರೋಬೋಟ್ಸ್ಗಳು ತಗೋತವೆ. ಹೀಗೆಲ್ಲಾನು ಕೂಡ ಬಹಳ ದೊಡ್ಡ ಬದಲಾವಣೆ ತರ್ತಾ ಇದೆ. ಅದೇ ರೀತಿ ನೀವು ಇವಿ ಮತ್ತು ಗ್ರೀನ್ ಹೈಡ್ರೋಜನ್ ತಗೊಳ್ಳಿ. ಎಲ್ಲ ಡೀಸೆಲ್ ಕಾರ್ಸು, ನಾನು ಲಂಡನ್ಗೆ ಹೋಗಿದ್ದೆ, ನಿಮ್ಮ ಅಶೋಕ್ ಲೇಲ್ಯಾಂಡ್ ಕಂಪನಿ ಚೇರ್ಮನ್ ಜೊತೆ ಮಾತಾಡ್ತಿದ್ದೆ. ಅವ್ರು ನಾವು ಈಗ ಎಕ್ಸ್ಪಾನ್ಷನ್ ಮಾಡೋದು ಬಂದ್ ಮಾಡಿಬಿಟ್ಟಿದ್ದೀವಿ ರೀ, ಹೊಸ ಪ್ರಾಡಕ್ಟ್ ಎಲ್ಲಿನೂ ಕೂಡ ಇದ್ದದನ್ನೇ ಮ್ಯಾನುಫ್ಯಾಕ್ಚರ್ ಮಾಡ್ಕೋತೀವಿ. ಇದು ಎಲ್ಲಿ ಇವತ್ತು ನಮಗೆ ಬಂದಾಗ್ತದೆ ಗೊತ್ತಿಲ್ಲ. ಯಾಕಂದ್ರೆ ಆಲ್ ಟ್ರಕ್ಸ್ ನಾಳೆ ಏನಿದಾವೆ ಅವೆಲ್ಲ ಹೈಡ್ರೋಜನ್ ಮ್ಯಾಗ ಹೋಗ್ಬಿಡ್ತವೆ ಅಥವಾ ವಿ ಮ್ಯಾಗ ಹೋಗ್ಬಿಡ್ತವೆ. ನಮ್ದು ಹಳೆ ಡೀಸೆಲ್ ಇಂಜಿನ್ಸು ಮತ್ತು ಪೆಟ್ರೋಲ್ ಇಂಜಿನ್ಗಳು ಕಾರ್ಗಳಿಗೆ ಇವೆಲ್ಲ ಅಪ್ರಸ್ತುತ ಆಗ್ಬಿಡ್ತವೆ, ಡಿಸ್ಕಾರ್ಡ್ ಆಗ್ಬಿಡ್ತವೆ. ಭಾಳ ಆದರೆ ಹೈಬ್ರಿಡ್ ಕೆಲವೊಂದು ಪೆಟ್ರೋಲಿನ ಸ್ಟಾರ್ಟ್ ಆಗೋದು, ಮತ್ತೆ ಇವಿದಿಂದ ಕನೆಕ್ಟ್ ಆಗೋದು, ಈ ಥರ ಹೈಬ್ರಿಡ್ ಸಿಸ್ಟಮ್ಸ್ ಉಳಿಬೋದು ಹೊರತು ಇವೆಲ್ಲವೂ ಕೂಡ ಹೋಗ್ಬಿಡ್ತವೆ. ಅಂದರೆ ಇಷ್ಟು ಜಗತ್ತಿನಲ್ಲಿ ಬದಲಾವಣೆ ಆಗ್ತಾ ಇದೆ. ಇವಿಸ್ ವಿಲ್ ರಿಪ್ಲೇಸ್ ಡೀಸೆಲ್ ಇಂಜಿನ್ಸ್ ಮತ್ತು ಪೆಟ್ರೋಲ್ ಇಂಜಿನ್ನು. ಅದೇ ರೀತಿ ಈ ಕೋಲ್ ಏನು ನಿಮ್ಮ ವಿದ್ಯುತ್ ಸ್ಥಾವರಗಳು ನೋಡ್ತೀರಿ, ಉದಾಹರಣೆಗೆ ನಮ್ಮ ಕೂಡಿ ಅಂತವು, ಇವೆಲ್ಲವು ಸೋಲಾರು, ಆಮೇಲೆ ಗ್ರೀನ್ ಹೈಡ್ರೋಜನ್ನು, ಬೇರೆ ಬೇರೆ ಇದರಿಂದ ಇವತ್ತು ಸಹ ವಿಂಡು ಮತ್ತು ಇದರಿಂದ ಇವತ್ತು ಇವೆಲ್ಲವೂ ಕೂಡ ಇದು ಆಗ್ತದೆ. ಇವು ಕೂಡ ಯಾಕಂದ್ರೆ ಜಗತ್ತು ಮ್ಯಾನುಫ್ಯಾಕ್ಚರಿಂಗ್ ಗ್ರೀನ್ ಇರಬೇಕು, ನೆಟ್ ಜೀರೋ ಅಂತೀವಿ ನಾವು, ಫಾಸಿಲ್ ಫ್ರೀ, ಅಂದರೆ ಎಲ್ಲಾನು ಕೋಲ್ ಗಿಲ್ಲಾನು ರಿಪ್ಲೇಸ್ ಆಗಬೇಕು. ಮತ್ತೆ ನಮ್ಮ ಪುರಾತನ ಕಾಲದಲ್ಲಿ ಹೆಂಗೆ ನಾವು ಈ ನಮ್ಮ ಪ್ಲಾನೆಟನ್ನು, ವಿಶ್ವವನ್ನು ನಾವು ಕಾಪಾಡಬೇಕು, ಭೂಮಿಯನ್ನು ಕಾಪಾಡಬೇಕು, ಆ ಇದಕ್ಕೆ ನಾವು ಹೋಗ್ತೀವಿ. ಎಲ್ಲವೂ ಹಸಿರಾಗಿರ್ಬೇಕು, ಮ್ಯಾನುಫ್ಯಾಕ್ಚರಿಂಗ್ ಹಸಿರಾಗಿರ್ಬೇಕು, ಅಂದರೆ ಈ ಪೊಲ್ಯೂಷನ್ಸ್ಗೆ ಕಾರ್ಬನ್ ಫ್ರೀ ಇರಬೇಕು ಅನ್ನೋದನ್ನ ಇವತ್ತು ಜಗತ್ತು ಹೇಳ್ತದೆ. ಹಿಂಗೆ ಅಲ್ಲಿನೂ ಬಹಳಷ್ಟು ಡಿಸ್ಟರ್ಬ್ ಆಗ್ತದೆ. ಅಂದರೆ ಹೊಸ ಬದಲಾವಣೆಯನ್ನು ಕಾಣ್ತೀವಿ ನಾವು, ಹೊಸ ಸವಾಲುಗಳನ್ನ, ಚಾಲೆಂಜಸ್, ನ್ಯೂ ಚಾಲೆಂಜಸ್. ಅದಕ್ಕೆ ನಾವು ಇದನ್ನು ಭಾಳ ಅರ್ಥಪೂರ್ಣವಾಗಿ ಮಾಡಿದ್ದೀವಿ. ನನಗೆ ಸಜ್ಜದ್ ಜಿಂದಾಲ್ ಅವರು ಹೇಳಿದರು, ನಾನು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟನ್ನು 4-5 ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟನ್ನು ನಾನು ಅಟೆಂಡ್ ಆಗಿದ್ದೀನಿ. ದಿಸ್ ಇಸ್ ದ ಫೈನೆಸ್ಟ್ ಅಂತ ಮಾತನ್ನು ಹೇಳಿದರು. ಇಷ್ಟು ಅರ್ಥಪೂರ್ಣ, ಇಷ್ಟು ಸಿಸ್ಟಮ್ಯಾಟಿಕಲಿ, ಇಷ್ಟು ಇದನ್ನೆಲ್ಲವನ್ನು ಒಳಗೊಂಡು ಇದ್ದಿದ್ದು ನಾನು ಇಲ್ಲಿ ನೋಡಿಲ್ಲ. ಜಪಾನ್ ಮತ್ತು ಸೌತ್ ಕೊರಿಯಾದವ್ರನ್ನ ಜನರನ್ನ ಸ್ಟೇಜ್ ಮೇಲೆ ನೋಡಿ ಗಾಬರಿ ಆದರು. ಅವ್ರು ಇಷ್ಟೆಲ್ಲ ಜನ ಆದರು, ಜಪಾನ್ಸ್ ಕೊರಿಯನ್ಸ್ ಇವತ್ತು ಇನ್ವೆಸ್ಟ್ಮೆಂಟ್ ಬರ್ತಾ ಇದ್ದಾರೆ ಅಂತ. ನಾನು ಹೇಳಿದೆ 600 ಕಂಪನೀಸ್ ನಮ್ಮಲ್ಲಿ ಕರ್ನಾಟಕದಲ್ಲಿ ಬಂದು, ಜಪನೀಸ್ ಕಂಪನೀಸ್ ಅಂತ ಹೇಳಿ ಅವರು. ಅದೇ ರೀತಿ ಓಲ್ವೋ ಚೇರನ್ CM ಇದ್ರು, ಈ ಥರ ನಾನು ಈ ಕಾನ್ಫರೆನ್ಸ್ ಏನಿದೆ ಇವತ್ತೊಂದು ದಿವಸ ಜಗತ್ತಿಗೆ ಮಾಡಬೇಕಾಗಿದ್ದ ಇದನ್ನು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟನ್ನು ಇಲ್ಲಿ ಮಾಡಿದ್ದೀರಿ. ಭಾಳ ಪ್ರಸ್ತುತವಾದಂಥ ವಿಚಾರಗಳನ್ನ ಇಟ್ಕೊಂಡಿದ್ದೀರಿ. ರಿಮ್ಯಾಜಿನಿಂಗ್ ಗ್ರೋತು, ಟೆಕ್ ಡ್ರಿವನು, ಗ್ರೀನು, ಇನ್ಕ್ಲೂಸಿವ್, ರೆಸಿಲೆಂಟು, ಏನು ಮುಂದೆ ಬರುವಂಥ ಒಂದು ರೋಡ್ ಮ್ಯಾಪ್ ಏನಿದೆ ನಿಮ್ಮದು, ನಿಮ್ಮ ವಿಷನ್ ಏನಿದೆ, ಆ ವಿಷನ್ ಭಾಳ ಪರ್ಫೆಕ್ಟಾಗಿ ಸೆಟ್ ಮಾಡಿದ್ದೀರಿ. ಇದರಿಂದ ನೀವು ಜಗತ್ತು ಏನು ಬದಲಾವಣೆ ನಿರೀಕ್ಷಿಸ್ತದೆ ಅದರಲ್ಲಿ ಕರ್ನಾಟಕ ರಾಜ್ಯ ಅಗ್ರಸ್ಥಾನದಲ್ಲಿ ಉಳಿತದೆ. ಇದನ್ನು ಈ ಹಾದಿಯಲ್ಲಿ ತಾವು ನಡೆದರೆ ಅಂತ ಅನ್ನೋದು ಮಾತನ್ನು ಕೂಡ ಅವರು ಹೇಳಿದರು. ಹೀಗಾಗಿ ಭಾಳ ಅರ್ಥಪೂರ್ಣವಾಗಿ ನಡೆದಿದೆ. ಭಾಳಷ್ಟು ಕಾನ್ಫರೆನ್ಸಸ್ಸು, ಒಂದು 30ಕ್ಕಿಂತ ಹೆಚ್ಚು ಮಾಡಿದ್ವಿ. ಹೊಸ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಪ್ರೊಡಕ್ಷನ್ ಲಿಂಕ್ಸ್ಡ್ ಇನ್ಸೆಂಟಿವ್ಸು, ಅಂದರೆ ನೀವು ಪ್ರೊಡಕ್ಷನ್ ಮೇಲೆ ನೀವು ಇನ್ಸೆಂಟಿವ್ ಕ್ಲೇಮ್ ಮಾಡ್ಬೋದು, ಅಥವಾ ಕ್ಯಾಪಿಟಲ್ ನಿಮ್ಮದು ಬಂಡವಾಳ ಮೇಲೆ ನೀವು ಇನ್ಸೆಂಟಿವ್ಸ್ ಕೇಳ್ಬೋದು. ಪ್ರಮುಖವಾಗಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದೆಲ್ಲನೂ ಕೂಡ ಈ ಜಾಬ್ಸನ್ನು ಡಿಸ್ರಪ್ಟ್ ಮಾಡೋದ್ರಿಂದ, ಅಂದರೆ ಈ ಉದ್ಯೋಗವನ್ನು ಕಡಿಮೆ ಮಾಡೋದ್ರಿಂದ, ನಾವು ಉದ್ಯೋಗ ಯಾರು ಕೊಡ್ತಾರೆ, ಎಂಪ್ಲಾಯ್ಮೆಂಟ್ಗೆ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀವಿ. ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ. ಮಹಿಳಾ ಎಂಪ್ಲಾಯ್ಮೆಂಟ್ಗೆ ಅಡಿಷನಲ್ ಇನ್ಸೆಂಟಿವ್ ಕೊಡ್ತಾ ಇದ್ದೀವಿ. ಸೊ ಅದು ಅಲ್ಲದೆ ನಾವು ಈಗಾಗಲೇ ನಮ್ಮಲ್ಲಿ ಏನಾಗಿದೆ, ಬಿಯಾಂಡ್ ಬೆಂಗಳೂರು ಅರ್ಬನ್ಗೆ ಇನ್ಸೆಂಟಿವ್ ಇಲ್ಲ, ರಿಯಾಯಿತಿಗಳಿಲ್ಲ, ಕನ್ಸೆಷನ್ಸ್ ಇಲ್ಲ. ರೂರಲ್ ಬೆಂಗಳೂರಿಗೆ ಅನಿವಾರ್ಯ ಕಾರಣ ಕೆಲವೊಂದು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗು, ಎಲೆಕ್ಟ್ರಾನಿಕ್ಸು ಮತ್ತು ಎಲ್ಲಾನು ಕೂಡ ಸೆಮಿ ಕಂಡಕ್ಟರ್ಸು, ರಿಸರ್ಚ್ ಎಲ್ಲ ಇರೋದ್ರಿಂದ ಬೆಂಗಳೂರು ರೂರಲ್ಗೆ ಇದು ಇನ್ಸೆಂಟಿವ್ ಇಲ್ಲ. ಇನ್ಸೆಂಟಿವ್ಸ್ನ ರೀಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಬೇಕಾಗುತ್ತೆ ಈಗ ಬದಲಾವಣೆ ಹೊಂದೋ ಕಾಲದಲ್ಲಿ ಅಂತ. ಉಳಿದಂಥ ಏರಿಯಾಗಳಿಗೆಲ್ಲರೂ ಕೂಡ ಈಗಾಗಲೇ ಜೋನಲ್ ವೈಸ್ ಬಿಜಾಪುರ, ಗುಲ್ಬರ್ಗ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ನಂಜನಗೂಡು ಹೀಗೆಲ್ಲರೂ ಕೂಡ ಬೇರೆ ಬೇರೆ ಜೋನ್ಗೆ ಇವತ್ತೊಂದು ದಿವಸ ಈಗಾಗಲೇ ಇನ್ಸೆಂಟಿವ್ಸ್ ಇದ್ದಾವೆ. ಅದನ್ನು ಹೊರತುಪಡಿಸಿ ನಾನು ಅಡಿಷನಲ್ ಆಗಿ ಒಂದು ಪ್ರಾರಂಭವನ್ನು ಮಾಡಿದ್ವಿ. ಇದು ಮುಂದೆ ದಿನಗಳಲ್ಲಿ ನನಗೆ ಇನ್ನೂ ಅದನ್ನು ಹೆಚ್ಚಿಗೆ ಮಾಡಲಿಕ್ಕೆ ಮುಂದೆ ಸೂಕ್ತ ಸಮಯದಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡ್ಕೋತೀವಿ. ಈಗ ಡಾಕ್ಟರ್ ನಂಜುಂಡಪ್ಪ ವರದಿ ಏನಿದೆ, ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ ಅದು ಒಂದು ಜಿಲ್ಲೆಯಲ್ಲಿ ಒಂದು ತಾಲೂಕು ಅಭಿವೃದ್ಧಿ ಹೊಂದಿರ್ತದೆ,
ಅದಾಗಿನೂ ಕೂಡ ಜೋನಲ್ ಇದರಲ್ಲಿ ಅವ್ರಿಗೆ ಇನ್ಸೆಂಟಿವ್ ಸಿಗ್ತದೆ. ಯಾವುದೋ ಒಂದು ತಾಲೂಕಾ ಹಿಂದೆ ಉಳಿದಿರ್ತದೆ, ಅದು ಮೋರ್ ಬ್ಯಾಕ್ವರ್ಡ್ ಇರ್ತದೆ, ಮೋಸ್ಟ್ ಬ್ಯಾಕ್ವರ್ಡ್ ಇರ್ತದೆ. ಆ ಮೋರ್ ಬ್ಯಾಕ್ವರ್ಡ್ಗೆ ನಾವು 3% ಅಡಿಷನಲ್ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀವಿ. ಮತ್ತು ಮೋಸ್ಟ್ ಬ್ಯಾಕ್ವರ್ಡ್ ಏನಿದೆಯಲ್ಲ 5% ಇನ್ಸೆಂಟಿವ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ. ಒಂದು ಕಡೆ ಎಂಪ್ಲಾಯ್ಮೆಂಟು, ಇನ್ನೊಂದು ಕಡೆ ಈ ನಂಜುಂಡಪ್ಪ ವರದಿಯವರ ಮೇಲೆ ಇದನ್ನ ಇನ್ಸೆಂಟಿವ್ಸ್ ಅನ್ನು ಪ್ರಾರಂಭ ಮಾಡಿದ್ದೀವಿ. ಮುಂದೆ ಬರುವಂಥ ದಿವಸದಲ್ಲಿ ಇನ್ನೂ ಹೆಚ್ಚಿಗೆ ಮಾಡಲಿಕ್ಕೆ ಭಾಳಷ್ಟು ವಿಚಾರಗಳಿದ್ದಾವೆ. ಅದನ್ನು ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ತೀವಿ. ಮತ್ತು ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ತಂದಿದ್ದೀವಿ. ಸಿಂಗಲ್ ವಿಂಡೋ ಅಂದರೆ ಈಗ ಯಾರು ಇಂಡಸ್ಟ್ರಿ ಹಾಕ್ತಾರೆ ಅವರಿಗೆ ಟೈಮ್ಲಿ ಎಲ್ಲ ಪರ್ಮಿಷನ್ ಸಿಗಬೇಕು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ಬೋದು, ಅಥವಾ ವಾಟರ್ ಇರ್ಬೋದು, ಲ್ಯಾಂಡ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಪರವಾನಗಿಗಳಿರ್ಬೋದು, ಏನೇ ಇರ್ಬೋದು. ಅದು ಇಷ್ಟು ದಿವಸ 100 ದಿವಸ ಆಗ್ತಿತ್ತು ಅಂತ ತಿಳ್ಕೊಳ್ಳಿ ಅಂದಾಜು. ಅದನ್ನು 50 ದಿವಸಕ್ಕೆ ಕಡಿಮೆ ಮಾಡಬೇಕು. ಮತ್ತು ಒಂದೇ ಪೋರ್ಟಲ್ 130 ಇಲಾಖೆಗಳಿಗೆ ಲಿಂಕ್ ಮಾಡಿದ್ದೀವಿ. ಸೊ ಹೀಗಾಗಿ ಈ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಅಂದರೆ ನಾವು ಉದ್ಯಮಗಳು ಪ್ರಾರಂಭ ಮಾಡಲಿಕ್ಕೆ ಸ್ನೇಹಿ ಆಗಿರಬೇಕು ವಾತಾವರಣ ಅಂತೇಳಿ. ಆ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಮೈಕ್ರೋಸಾಫ್ಟಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳಗೊಂಡು ಸಿಂಪ್ಲಿಸ್ಟ್ ಆಗಿ ಒಂದೇ ಇದರಲ್ಲಿ ಎಲ್ಲ ರೆಗ್ಯುಲೇಷನ್ಸು, ಲಾಸು, ಕಾನೂನುಗಳು ಎಲ್ಲನೂ ಕೂಡ ಪರವಾನಗಿಗಳನ್ನು ತಂದು ಇದು ಮಾಡಿ ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಕನೆಕ್ಟ್ ಮಾಡಿ ಇವತ್ತು ಸಹ ಒಂದು ಸಿಂಗಲ್ ವಿಂಡೋ ಅಂತ ತಂದಿದ್ದೀವಿ. ಇವತ್ತು ನಾವು ಭಾಳಷ್ಟು ಸೆಷನ್ಸ್ ಅಲ್ಲಿ ಆಗಿದ್ದಾವೆ. ಫೈರ್ ಸ್ಯಾಟ್, AI ಸೈಬರ್ ಸೆಕ್ಯೂರಿಟಿ ಗೌರ್ಮೆಂಟ್ನಲ್ಲಿ ಇವತ್ತು ಎನ್ ಡಂಕ್ಲಿನ್ ಅಂತೇಳಿ ಫಾರ್ಮರ್ ಚೀಫ್ ಇನ್ಫಾರ್ಮೇಷನ್ ಆಫೀಸ್ US ಡಿಪಾರ್ಟ್ಮೆಂಟ್ ಆಫ್ ಎನರ್ಜಿ, ಸೈಮನ್ ಲಾಂಗ್ ಎಡಿಟರ್ ಎಕನಾಮಿಸ್ಟ್ ಅವರು ಬಂದಿದ್ದರು, ಮೌಂಟೇಕ್ ಸಿಂಗ್ ಆಲ್ಮುವಲೆ ಮತ್ತು ಸಲ್ಮಾನ್ ಜೋಜ್ ಅವರು ಬಂದಿದ್ದರು. ಆಮೇಲೆ ಯಂಗ್ ಇನೋವೇಟರ್ಸ್ ಶೇಪಿಂಗ್ ಇಂಡಿಯಾ ಅದರಲ್ಲಿ ಪಾರ್ಕ್ ಜಿಂದಾಲು, ಜೈ ಕೋಚಾಕು, ಸುಜಾನ್ ಮುಥೂಟು ಹೀಗೆ ಮತ್ತು ನಿಖಿಲ್ ಕಾಮತ್ತು ಅವರೆಲ್ಲ ಕೂಡ ಬಂದಿದ್ದು ಮಾಡಿದರು. ಆಮೇಲೆ ಫ್ಯೂಚರ್ ಆಫ್ ಇನೋವೇಷನ್ ಎಕ್ಸ್ಪೋ ಅಂತ ಒಂದು ಎಕ್ಸ್ಪೋನು ಕೂಡ ಆಯಿತು. ಅಲ್ಲಿ GE ಹೆಲ್ತ್ ಕೇರು, ಲ್ಯಾಮ್ ರಿಸರ್ಚು, ಟೊಯೋಟಾ, ಹನಿವೆಲ್ಲು, ಫ್ಲೈಯಿಂಗ್ ವೆಜ್ಜು, ಬೆಲಾಟ್ರಿಕ್ಸು, ಸ್ಕೈವರ್ ಹೀಗೆ ಎಲ್ಲನೂ ಕೂಡ ಇದು ಮಾಡಿದರು. ಆಮೇಲೆ SMEಗಳು ಭಾಳ ಮಹತ್ವ, ಈ ಮಧ್ಯಮ ಕೈಗಾರಿಕೆಗಳ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಭಾಳ ಮಹತ್ವ ವಹಿಸ್ಕೊಳ್ತವೆ. SMEಗಳಿಗೆ ನಾವು SME ಕನೆಕ್ಟ್ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಅದರಲ್ಲಿ 2,000 ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ನಾವು ಮ್ಯಾನುಫ್ಯಾಕ್ಚರಿಂಗ್ 4.0ಗೆ ಅವ್ರಿಗೆ ಟ್ರೈನ್ ಮಾಡಿ ಅವರಿಗೆ ಶಕ್ತಿಯನ್ನು ತುಂಬುವಂಥದ್ದು ಮಾಡ್ತಾ ಇದ್ದೀವಿ. ಅಂದರೆ ಬದಲಾವಣೆ ಹೊಂದಲಿಕ್ಕೆ ಅವರಿಗೆ ಒಂದು ಇದು ಮಾಡಬೇಕು ಅಂತ ಹೇಳಿದ್ದೀವಿ. ಆಮೇಲೆ ಅವಾರ್ಡ್ಸ್ ಕೊಟ್ಟಿದ್ದೀನಿ, ಈಗಾಗಲೇ ಹೇಳಿದ್ದೀನಿ. ಆಮೇಲೆ ನಾವು ವೆಂಚುರೈಸ್ ಅಂತ ಸ್ಟಾರ್ಟಪ್ ಕ್ಯಾಪಿಟಲ್ ಕರ್ನಾಟಕ ಏನು, ಆ ಸ್ಟಾರ್ಟಪ್ ಇದರಲ್ಲಿ ನಾವು ಒಂದು ಚಾಲೆಂಜನ್ನು ಮಾಡಿ $3 ಲಕ್ಷ, ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ $1 ಲಕ್ಷ, ಎಲೆಕ್ಟ್ರಾನಿಕ್ ಸಿಸ್ಟಮ್ ಡೆವಲಪ್ಮೆಂಟ್ ಮ್ಯಾನೇಜ್ನಲ್ಲಿ ನಾವು ESDMನಲ್ಲಿ $1 ಲಕ್ಷ, EVಯಲ್ಲಿ $1 ಲಕ್ಷ, $3 ಲಕ್ಷ ಪ್ರೈಸ್ ಮನಿ ಸ್ಟಾರ್ಟಪ್ಗೆ ವೆಂಚುರೈಸ್ ಒಂದು ಚಾಲೆಂಜನ್ನು ಉತ್ತಮಿಸೋದು ಮಾಡಿದ್ದೀವಿ. ಅದಕ್ಕೆ ಅವಾರ್ಡ್ಸನ್ನು ಕೂಡ ಕೊಟ್ಟಿದ್ದೀವಿ. SME ಅವಾರ್ಡ್ಸ್ ಕೊಟ್ಟಿದ್ದೀವಿ. ಡಿಸ್ಟ್ರಿಕ್ಟ್ ವೈಸ್ ಉತ್ತಮಿಸ ಎಲ್ಲರಿಗೂ ಕೂಡ ಯಾರ್ಯಾರು ಮಾಡಿದ್ರೆ ಅವ್ರಿಗೆ ಅವಾರ್ಡ್ಸನ್ನು ಕೊಟ್ಟಿದ್ದೀವಿ SMEದಲ್ಲಿ. ಆಮೇಲೆ ಶಶಿ ತರೂರ್ ಅವರು ಬಂದಿದ್ದರು. ಅವರು ಥ್ರೈವಿಂಗ್ ಇನ್ ಟರ್ಬುಲೆನ್ಸ್, ಹೌ ನೇಷನ್ಸ್ ಕ್ಯಾನ್ ಬಿಲ್ಡ್ ಲಾಸ್ಟಿಂಗ್ ರೆಸಿಲೆನ್ಸ್ ಅಂತೇಳಿ ಶಶಿ ತರೂರು ಮತ್ತು ಜಾರ್ಜ್ ಪೆಪೆಂಡ್ರೋ ಅಂತೇಳಿ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ಗ್ರೀಸ್ ಅವರು ಬಂದಿದ್ದರು. ಲಕ್ಷ್ಮೀ ಪತೂರಿ ಅವರು ಇದನ್ನು ನಿರ್ವಹಣೆಯನ್ನು ಮಾಡಿದವರು. ಹೀಗೆ ಭಾಳಷ್ಟು ಅರ್ಥಪೂರ್ಣವಾಗಿ ಈ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶನ ನಾವು ಮಾಡಿದ್ದೇವೆ. ಆಮೇಲೆ ಪ್ರಪ್ರಥಮ ಬಾರಿಗೆ ದಾವೋಸ್ನಲ್ಲಿ ಹೆಂಗೆ ವರ್ಲ್ಡ್ ಎಕನಾಮಿಕ್ ಫೋರಮ್ನಲ್ಲಿ ಆಗ್ತದೆ ಹಂಗೆ 19 ರಾಷ್ಟ್ರಗಳು ತುಂಬ ಸಹ ನಮ್ಮ ಕಡೆ ಸಹಭಾಗಿತ್ವವನ್ನು ಹೊಂದಿದ್ರು ಮತ್ತು 9 ಕಂಟ್ರಿ ಪವಿಲಿಯನ್ಸನ್ನು ಆ ದೇಶಗಳು ತಮ್ಮ ಪವಿಲಿಯನ್ಸ್ನಲ್ಲಿ ಹಾಕಿದರು. ಇದು ಸಂಕ್ಷಿಪ್ತವಾಗಿ ಈ ಎಲ್ಲವೂ ನಡೆದಿದ್ದು ಭಾಳ ಯಶಸ್ವಿಯಾಗಿ ಇವತ್ತು ದಿವಸ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ನಾವು ಇದನ್ನು ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶನ ಆಯೋಜನೆ ಮಾಡಿದ್ದೀವಿ. ಇದಕ್ಕೆಲ್ಲರೂ ಭಾಳಷ್ಟು ರಾಜ್ಯದ ಜನತೆ, ರಾಷ್ಟ್ರದ ಜನತೆ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲರೂ ಕೂಡ ಸಹಯೋಗದಿಂದ ಇವತ್ತು ದಿವಸ ಇಂಡಸ್ಟ್ರಿಯಲಿಸ್ಟು, ಆರ್ಗನೈಸೇಷನ್ಸು, ಟ್ರೇಡ್ ಆರ್ಗನೈಸೇಷನ್ಸು ಎಲ್ಲರೂ ಕೂಡ ಇದು ಮಾಡಿ ಯಶಸ್ವಿಯನ್ನಾಗಿದೆ. ಇನ್ನು ನಾನು ವಿಜಯಪುರದ ವಿಚಾರದಲ್ಲಿ ಭಾಳಷ್ಟು ನನ್ನ ಮಾಧ್ಯಮ ಸ್ನೇಹಿತರು ಆಸಕ್ತರಾಗಿದ್ದರು.
ವಿಜಯಪುರ ಜಿಲ್ಲೆಗೆ ಈಗ ಸುಮಾರು 42,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ಸ್ ಬರ್ತಾ ಇದೆ. ಅದರಲ್ಲಿ 42,000 ಕೋಟಿ 42,000 crores. ಅದರಲ್ಲಿ 80% ಆಫ್ ದಿಸ್ ಐಡೆಂಟಿಫೈ ಬಿಜಾಪುರ ಲೊಕೇಶನ್ ಕೂಡ ಒಂದು ದಿವಸ ಮಾಡಿದ್ದಾರೆ. 34,000 ಕೋಟಿ ರೂಪಾಯಿ ಈಗಾಗಲೇ ಇಟ್ಸ್ ಗೋನ್ ಟು ಬಿ ರಿಯಲೈಸ್ಡ್. MOUs ನಾವು ಸೈನ್ ಮಾಡಿದ್ವಿ. ಒಂದು ಸುಜ್ಲಾನ್ ಎನರ್ಜಿ ಇದು ವರ್ಲ್ಡ್ ಲೀಡರ್ಸು ಅಲ್ಲಿ ವಿಂಡ್ ಎನರ್ಜಿದಲ್ಲಿ. ಅವರು ಒಟ್ಟು ಡೆವಲಪ್ಮೆಂಟ್ ಆಫ್ 3,000 ಮೆಗಾವಾಟ್ ಆಫ್ ವಿಂಡ್ ಪವರ್ ಪ್ರಾಜೆಕ್ಟ್ಸು, ರಿನ್ಯೂವಬಲ್ ಬಿಸ್ನೆಸ್ ಯೂನಿಟ್ ಫ್ಯಾಕ್ಟ್ರಿ ಅಂದರೆ ಇದು ಬ್ಲೇಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಪ್ಲಸ್ ಎಲ್ಲ ವಿಂಡ್ ಇದು ಮಾಡಿಕೊಂಡು ಸುಮಾರು 21,950 ಕೋಟಿ ರೂಪಾಯಿ ಇದು ಮಾಡ್ತಾರೆ. ಮತ್ತು ಪ್ರಮುಖವಾಗಿ ಆ ಬ್ಲೇಡ್ ಫ್ಯಾಕ್ಟ್ರಿಗೆ ಭಾಳ ಒಂದು 500 ಕೋಟಿ 600 ಕೋಟಿ ಆಗ್ಬೋದು ಅಷ್ಟೇ. ಇವರೇನು ವಿಂಡ್ ಬಿಲ್ ಎಲ್ಲ ಮಾಡ್ಕೊಂಡು ಜನರೇಟ್ ಮಾಡ್ತಾರೆ. ಸುಮಾರು 4,200 ಜನರಿಗೆ ಉದ್ಯೋಗ ಕೊಡ್ತಾರೆ. ಕಾಂಪ್ರಿಹೆನ್ಸಿವ್ ಆಗಿತ್ತು ಸರ್ 4,200 ಕೋಟಿ. ಸುಜ್ಲಾನ್ ಎನರ್ಜಿ ಲಿಮಿಟೆಡ್ 21,950 ಕೋಟಿ ರೂಪಾಯಿ 4,200 ಕೋಟಿ ಜನರಿಗೆ ಉದ್ಯೋಗ ಕೊಡ್ತಾರೆ. ಮೆಲ್ಸ್ಟಾರ್ ಏವಿಯೇಷನ್ಸ್ ಟೆಕ್ ಪಾರ್ಟ್ ಲಿಮಿಟೆಡ್ ಇದು ನಮ್ಮ ಯುವಕರಿಗೆ ನಮ್ಮ ಇದರಲ್ಲಿ ಫ್ಲೈಟ್ ಟ್ರೈನಿಂಗ್ ಆರ್ಗನೈಸೇಷನ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದು ಉದ್ಯೋಗ ಸೃಷ್ಟಿ ಆಗುತ್ತೆ. ಅದರಿಂದ ಸುಮಾರು ಎಂಪ್ಲಾಯ್ಮೆಂಟು 100 ಜನಕ್ಕೆ, ಯಾಕೆಂದರೆ 300 ಕೋಟಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇನ್ನೊಂದು ಕೂಡ ನನ್ನ ಜೊತೆ ಮಾತನಾಡ್ತಾ ಇದ್ದಾರೆ. ಒಂದು ಫ್ಲೈಟ್ ಇದು ನಿಮ್ಮ ಏನಂತಾರೆ ಪೈಲಟ್ ಟ್ರೈನಿಂಗ್ ಸ್ಕೂಲ್ಸ್ಗೆ ಕೂಡ ನನ್ನ ಜೊತೆ ಮಾತನಾಡ್ತಾ ಇದ್ದಾರೆ. ನಿನ್ನೆ ಬಂದಿದ್ದಾರೆ. ಅದು ಕೂಡ ಇವತ್ತು ದಿವಸ ಇಲ್ಲಿ ವಿಜಯಪುರಗೆ, ಅಂದರೆ ನಮ್ಮ ಮಕ್ಕಳು ಕೂಡ ಇವತ್ತು ಪೈಲಟ್ಸ್ ಆಗಿ ಇವತ್ತು ದಿವಸ ಏವಿಯೇಷನ್ ಸೆಕ್ಟರಲ್ಲಿ, ಯಾಕಂದ್ರೆ ನಮ್ಮದು ಸೆಕ್ಟರ್ನಲ್ಲಿ ಏವಿಯೇಷನ್ ಸೆಕ್ಟರ್ನಲ್ಲಿ ಭಾರತ ದೇಶಕ್ಕೆ 65% ಕಾಂಟ್ರಿಬ್ಯೂಷನ್ ನಮ್ಮದಿದೆ. ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ 65% ಕಾಂಟ್ರಿಬ್ಯೂಷನ್ ಕರ್ನಾಟಕ ರಾಜ್ಯದಿದೆ ದೇಶಕ್ಕೆ. ಜಗತ್ತಿನಲ್ಲಿ 3ನೇ ಇಕೋ ಸಿಸ್ಟಮ್ ನಾವಿದೆ, 3rd ಲಾರ್ಜೆಸ್ಟ್ ಇನ್ ದ ವರ್ಲ್ಡ್. ಹೀಗಾಗಿ ಅಲ್ಲಿ ಅದನ್ನು ಒಂದು ಕೂಡ ಆಗ್ತದೆ. ಮತ್ತು ರೆನೈಸನ್ಸ್ ಸೋಲಾರ್ ಆ್ಯಂಡ್ ಇಲೆಕ್ಟ್ರಾನಿಕ್ಸ್ ಮ್ಯಾಟೀರಿಯಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈವೇಟ್ ಲಿಮಿಟೆಡ್ ಅವರು ಸೋಲಾರ್ ಅನ್ಗಾಟ್ಸ್ ವೇಫರ್ಸ್ನ ತಯಾರು ಮಾಡ್ತಾರೆ. ಅವರು 5,000 ಕೋಟಿ ರೂಪಾಯಿನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. 1,300 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತಾ ಇದ್ದಾರೆ. ನಿಮ್ಗೆ ಕಾಪಿ ಕೊಡ್ತೀನಿ ನಾನು. ಆಮೇಲೆ ವಿಂಗ್ಸ್, ಇದು ಭಾಳ ಇಂಪಾರ್ಟೆಂಟ್. ವಿಂಗ್ಸ್ ಅಂದರೆ ವಿಂಗ್ಸ್ ಅಗ್ರಿಕಲ್ಚರ್ ಪ್ರೈವೇಟ್ ಲಿಮಿಟೆಡ್. ಇದು ನಾನು ಹಿಂದೆ ನಿಮ್ಗೊಮ್ಮೆ ಹೇಳಿದ್ದೆ, ವಿಟೇರಾ ಅಂತ ಹೇಳಿ. ಈ ಪಲ್ಸಸ್ ಇದರಲ್ಲಿ ಎಲ್ಲರೂ ಕೂಡ ಭಾಳ ಗ್ಲೋಬಲ್ ಲೀಡರ್ಸ್, ನಂಬರ್ 1 ಇನ್ ದ ವರ್ಲ್ಡ್. ಅಂದರೆ ನಿಮ್ದೆಲ್ಲ ಈ ತೊಗರಿ ಗಿಗರಿ ಏನು ಬೇಳೆ ಕಾಳುಗಳು ಎಲ್ಲದಕ್ಕೂ ಕೂಡ ಭಾಳ ದೊಡ್ಡ ರೈತರಿಗೆ ಆಗುವಂಥದ್ದು. ಇದು ಭಾಳ ದೊಡ್ಡ ಇಂಪಾರ್ಟೆಂಟ್. ಇದು ಅವರು ಅಗ್ರಿಕಲ್ಚರ್ ಪ್ರೊಸೆಸಿಂಗ್ ಪ್ಲಾಂಟನ್ನು ಹಾಕ್ತಾರೆ. ನಮ್ಮ ತೊಗರಿ ಗಿಗರಿ ಏನು ಜನ ಇವತ್ತು ನಾವು ಇದು ಮಾಡ್ತಾ ಇದ್ದೀವೋ ಅವ್ರಿಗೆಲ್ಲ ಭಾಳ ಒಂದು ಒಳ್ಳೆ ಟಾಪ್ ಮಾರ್ಕೆಟ್, ವರ್ಲ್ಡ್ ಮಾರ್ಕೆಟ್ ಒಂದು ಸಿಗ್ತದೆ. ಉಳಿದ ಪಲ್ಸಸ್ ಎಲ್ಲನೂ ಕೂಡ ಸಿಗ್ತದೆ. ವಿಂಗ್ಸ್ ಅಗ್ರಿಕಲ್ಚರ್ ಪ್ರೈವೇಟ್ ಲಿಮಿಟೆಡ್, ವಿಟೇರಾ ಅಂತ ಹೇಳಿ ನಾನು ಹಿಂದೆ ಹೇಳ್ತೇನೆ ನಿಮಗೆ. ಅವ್ರ ಜೊತೆ ಅವ್ರ ಪಾರ್ಟ್ನರ್ಸ್ ಅವ್ರ ಜೊತೆ ವಿಂಗ್ಸ್ನವರು ಪಾರ್ಟ್ನರ್ಶಿಪ್ ಮಾಡಿ ಈಗ ಸುಮಾರು 350 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. 450 ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಿದ್ದಾರೆ. ಇದೆಲ್ಲದಕ್ಕೂ ಹೆಚ್ಚಿಗಾಗಿ ರೈತರಿಗೆ ಇದು ಒಂದು ಕಲ್ಪವೃಕ್ಷ ಆಗಿ ಒಂದು ದಿವಸ ಪರಿವರ್ತನೆ ಆಗ್ತದೆ. ಅಂದರೆ ಇಲ್ಲಾಗಿದೆ ಲೋಕಲ್ ಮಾರ್ಕೆಟ್ನಾಗ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಅವ್ರಿಗೆಲ್ಲ ಏನು ಬೇಕಾಗುತ್ತಲ್ಲ ಎಲ್ಲ ತೊಗರಿ ಗಿಗರಿ ಎಲ್ಲ ಇರ್ತವೆ. ಅದಕ್ಕೆ ಇದು ಮಾಡ್ತದೆ. ನಾನು ಭಾಳ ಪರ್ಟಿಕ್ಯುಲರ್ ಇದೆ ಅದಕ್ಕೆ. ಯಾಕೆ ನಮಗೆ ತೊಗರಿ ಗಿಗರಿ ಭಾಳಷ್ಟು ರೈತರು ಬೆಲೆ ಸಲುವಾಗೆಲ್ಲ ಇದು ಮಾಡ್ತಾಯಿದ್ರು. ಅದಕ್ಕೆ ಆ ವಿಟೇರಾ ಅವ್ರು ಗುಲ್ಬರ್ಗ ಮತ್ತು ಬಿಜಾಪುರ ಎರಡು ಇಟ್ಕೊಂಡಿದ್ರು. ನಾನು ನಥಿಂಗ್ ಡೂಯಿಂಗ್ ಅಂತ ಬಿಜಾಪುರಕ್ಕೆ ಇಲ್ಲೇ ಹೇಳ್ಬೇಕಂತ ಹೇಳಿ ಅಲ್ಲಿದು ಯಾಕೆ ಗುಲ್ಬರ್ಗ ಅದು ಇಲ್ಲೇ ಬರ್ತದೆ. ನಮ್ಮ ರೀಜನ್ ಬಿಜಾಪುರಕ್ಕೆ ಅಷ್ಟೇ ಅಲ್ಲ, ಈ ರೀಜನ್ಗೆ ಏನಿದೆಲ್ಲ ತೊಗರಿ ಗಿಗರಿ ಇದು ಮಾಡೋದಕ್ಕೆ ಅನುಕೂಲ ಸಹ ಆಗ್ತದೆ. ಆಮೇಲೆ ಹೆಕ್ಸಾ ಕ್ಲೈಮೇಟ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ 1,000 ಮೆಗಾವಾಟ್ ಆಫ್ ಸೋಲಾರ್ ಮತ್ತು ವಿಂಡ್ ಎನರ್ಜಿ ಮತ್ತು ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಸ್ ಮಾಡ್ತಾರೆ. 8 ಇನ್ವೆಸ್ಟ್ ಮಾಡ್ತಾರೆ. 200 ಜನಕ್ಕೆ ಅವರು ಎಂಪ್ಲಾಯ್ಮೆಂಟ್ ಮಾಡ್ತಾರೆ. ಇದು ಸಂಕ್ಷಿಪ್ತವಾಗಿ ಇದು ಕಾಪಿ ಕೊಡ್ತೀನಿ ನಿಮಗೆ. ಇದು ಪ್ರಾರಂಭ. ನನ್ನ ಅವಧಿಯಲ್ಲಿ ನಾನು ವಿಚಾರ ಮಾಡಿದ್ದೀನಿ ವಿಜಯಪುರ ಜಿಲ್ಲೆಗೆ ಸ್ವಲ್ಪ ಅಲ್ಪ ಒಂದು ಕಾಣಿಕೆ ಏನಾದರೂ ಕೊಡಬೇಕು ನಾನು ಉತ್ತರ ಕರ್ನಾಟಕಕ್ಕೆ, ಬಿಯಾಂಡ್ ಬೆಂಗಳೂರಿಗೆ. ಮತ್ತು ಸ್ವಾರ್ಥ ಇದ್ದೇ ಇರ್ತದೆ ಬಿಜಾಪುರ ಜಿಲ್ಲೆಗೆ, ಅದಕ್ಕೆ ಯಾವುದು ಮಾತಿಲ್ಲ. ಬಿಜಾಪುರ ಜಿಲ್ಲೆಗೆ ನನ್ನ ಅವಧಿಯಲ್ಲಿ ಅಟ್ಲೀಸ್ಟ್ 1 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬರಬೇಕು. ಈಗ ಏನು ನಾವು ಸುಮಾರು ಎಂಪ್ಲಾಯ್ಮೆಂಟ್ ಇದೆ, ಆ ಎಂಪ್ಲಾಯ್ಮೆಂಟ್ ಏನಿದೆ ಸುಮಾರು ಕನಿಷ್ಠ ಪಕ್ಷ ಒಂದು 10-15 ಸಾವಿರ ಮಕ್ಕಳಿಗೆ ಒಂದು ದಿವಸ ಉದ್ಯೋಗ ಸಿಗಬೇಕು. ಇದು ಮಿನಿಮಮ್ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ನಾನು. ಮಿನಿಮಮ್ 1 ಲಕ್ಷ ಕೋಟಿ, ಒಂದು 15,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಗಬೇಕು ಅಂಥೇಳಿ. ನೋಡೋಣ ಅದು ಹೆಂಗೆ ಕಾಲ ಬರ್ತದೆ. ಇನ್ನೂ ಹೆಚ್ಚಿಗೆ ಆದರೆ ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ಸ್ ತರಲಿಕ್ಕೆ ಆ ಪ್ರಯತ್ನವನ್ನು ಮಾಡ್ತೀವಿ. ಥ್ಯಾಂಕ್ ಯು ಸರ್. ವಿಜಯಪುರದ ಯುವಕರಿಗೆ ಆದ್ಯತೆ ಬೇಕಾಗುತ್ತೆ ನಮಗೆ.
Within next 3 years, we'll have some basic good setup. इंफ्रास्ट्रक्चर कैसा हमारे पास लैंड है, पानी है, इलेक्ट्रिसिटी है, उनको क्या चाहिए? लैंड चाहिए, इलेक्ट्रिसिटी चाहिए, पानी चाहिए. Airport is also coming. ಏರ್ಪೋರ್ಟ್ ಇಸ್ ಆಲ್ಸೋ ಕಮ್ಮಿಂಗ್. ಯಾವ ಪ್ಲೇಸ್ ಅಲ್ಲಿ ಆಮೇಲೆ ಸಿ ವಿ ಆರ್ ನಾವು ಫೋರ್ಸ್ ಮಾಡಿ ಬಿಜಾಪುರ ಜಿಲ್ಲೆಯಲ್ಲಿ ಅವ್ರಿಗೆ ಬೇಕಾದ ಫಾರ್ ಎಕ್ಸಾಂಪಲ್ ಸುಜಿಲಾನ್ ನಾನು ಅವ್ರಿಗೆ ಇದ್ರ KDB ಲ್ಯಾಂಡ್ ತೋರಿಸಿದೆ. ಅವರು ಅದಕ್ಕೆ ಅದು ಲಾರ್ಜೆಸ್ಟ್ ಬ್ಲೇಡ್ ಇನ್ ದ ವರ್ಲ್ಡ್ ಅಂತದ್ದು, ಒನ್ ಆಫ್ ದ ಲಾರ್ಜೆಸ್ಟ್ ಬ್ಲೇಡ್ ಇನ್ ದ ವರ್ಲ್ಡ್. ಅಲ್ಲಿ ಮುಳವಾಡ ತಗೊಳ್ಳಿಲ್ಲ, ಅವ್ರು ತಾವೇ ಸ್ವಂತ ತೊಗೊಂಡ್ರು. ನಾನು ಮೊನ್ನೆ ಇಲ್ಲ ಸರ್ ನಾವು ಈ ಬಾಟ್ ಅವ್ರ ಲ್ಯಾಂಡ್ ಅಂತ ಸ್ವಂತ ಲ್ಯಾಂಡ್ ತೊಗೊಂಡ್ರು. ಮುಳವಾಡು ಇಲ್ಲಿ ಎಲ್ಲಿ ಬೇಕಾದ್ರೆ ನಾವು ಕೊಡ್ತೀವಿ. ಅವ್ರಿಗೆ ಲ್ಯಾಂಡ್ ಇಸ್ ನಾಟ್ ಅನ್ ಇಶ್ಯೂ. ವಿಜಯಪುರ ಜಿಲ್ಲೆಯಲ್ಲಿ ಆಗ್ಬೇಕಷ್ಟೇ. ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ. ಮತ್ತೆ ಇನ್ನೇನು ಅನ್ವೀಲ್ ಮಾಡಿದ್ರು, ಮೊನ್ನೆ ಮುಖ್ಯಮಂತ್ರಿಗಳು ಅನ್ವೀಲ್ ಮಾಡಿದ್ರು ಅದನ್ನು ಸ್ಟಾರ್ಟ್ ಆಗಿದೆ. ಸಿಂಗಲ್ ವಿಂಡೋ ಈಗ ಇನ್ನೂ ಸ್ವಲ್ಪ ಟ್ರೈನಿಂಗ್ ಇದಾವೆ. ಅಂದರೆ ಎಲ್ಲರಿಗೂ ಕೂಡ ನಾವು ಒಂದು ಸ್ವಲ್ಪ ಈ ಟ್ರಿಕ್ಸ್ ಏನೇನಿದೆ ಅಂತಂದ್ರೆ ಕನೆಕ್ಟ್ ಮಾಡಿದ್ದೀವಿ. ನಮ್ಮ SLAಗಳು ಹಿಡ್ಕೊಂಡು ಎಲ್ಲರಿಗೂ ಇನ್ಕ್ಲೂಡಿಂಗ್ ಎಲ್ಲ ಆಫೀಸರ್ಸು ಮಿನಿಸ್ಟರ್ಸ್ಗೆ ಒಂದು ಕ್ಯಾಬಿನೆಟ್ಗೆ ಹೋಗ್ತಾ ಇದ್ವಿ. ಮಿನಿಸ್ಟ್ರಿಗೂ ಸೆನ್ಸಿಟೈಸ್ ಮಾಡ್ತಾ ಇದ್ವಿ. ಅಂದರೆ ಬೇರೆ ರಾಜ್ಯಗಳಲ್ಲಿ ಹೆಂಗಿದೆ, ಎಷ್ಟು ದಿವಸದಲ್ಲಿ ಪರ್ಮಿಷನ್ ಸಿಗುತ್ತೆ, ಪರ್ಮಿಷನ್ ಡಿಲೇ ಆದರೆ ಅವರು ಬೇರೆ ವ್ಯತಿರಿಕ್ತ ನಿರ್ಣಯ ತಗೋತಾರೆ. ಪರಿಸರ ಸ್ನೇಹಿ ನಾವು ಉದ್ಯಮ ಸ್ನೇಹಿ ಇರಲಿದ್ರೆ ಬೇರೆ ರಾಜ್ಯ ಕಡೆ ನೋಡ್ತಾರೆ. ಕಾಂಪಿಟೇಟಿವ್ಸ್ನೆಸ್ ನಾವು ಇರಬೇಕು ಅಂತ ತಿಳ್ಕೊಂಡು ಮಿನಿಸ್ಟರ್ಸು ಆಫೀಸರ್ಸು ಕಡೆ ಮನುಷ್ಯರಿಗೂ ನಾವೆಲ್ಲ ಸೆನ್ಸಿಟೈಸ್ ಮಾಡ್ತೀವಿ. ಅವ್ರಿಗೆಲ್ಲನೂ ಕೂಡ ಅರಿವು ಮಾಡಿ ಮೂಡಿಸ್ತೀವಿ. ಡಿಲೇ ಮಾಡಿದ್ರೆ ಏನು ಪರಿಣಾಮ ಆಗ್ತದೆ ಅಂತ ಹೇಳಿ ಅವ್ರಿಗೆ ಎಚ್ಚರಿಕೆ ಇರಬೇಕು. ಆಮೇಲೆ ಎಲ್ಲರೂ ಕೂಡ ಟ್ರ್ಯಾಕಿಂಗ್ ಇರ್ತದೆ ನಮ್ಮಲ್ಲಿ. ನಿಮ್ಮ ಹತ್ರ ಎಷ್ಟು ದಿವಸ ಬಂತು, ಎಷ್ಟು ದಿವಸ ಇಟ್ಕೊಂಡಿದ್ದೀರಿ, ಏನು ಮಾಡಿದ್ದೀರಿ ಅಂತ ಹೇಳಿ ಎಲ್ಲರೂ ಕೂಡ ಟ್ರ್ಯಾಕಿಂಗ್ ಸಿಸ್ಟಮ್ ಇರ್ತದೆ. ಒಬ್ಬರು ಅದಕ್ಕೊಬ್ಬರು ಡೆಡಿಕೇಟೆಡ್ ಒಬ್ಬರು ಪ್ರತಿಯೊಂದು ಪ್ರಾಜೆಕ್ಟ್ ಒಬ್ಬರು ಆಫೀಸರ್ ಇರ್ತಾರೆ. ಎಜುಕೇಶನ್ ಬಗ್ಗೆ ಚರ್ಚೆ ಆಯ್ತಲ್ಲ, ಎಜುಕೇಶನ್ ಯೂನಿವರ್ಸಿಟೀಸ್ ಜೋಡಿ ಅಲ್ಲಿ ನಮ್ದು ಇದನ್ನು ಅದು ನಡೀತಾ. ಅನೇಕ ನಿಮ್ಮ ಇದ್ರದ್ದು ನಮ್ಮ ಕ್ವಿನ್ ಸಿಟಿ ಬಗ್ಗೆ ಅದನ್ನು ಕೂಡ ರೌಂಡ್ ಟೇಬಲ್ ಆಯಿತು. ಅಲ್ಲಿನೂ ಕೂಡ ಇದು ಪ್ರಾರಂಭ ಆಗಿದೆ ಮಾತುಕತೆಗಳು. ಯೂನಿವರ್ಸಿಟಿಗಳು ಬರ್ತಾ ಇದ್ದಾವೆ. ಆಮೇಲೆ ಇಲ್ಲಿ ಇಷ್ಟೇ ನಮ್ಮ ಇಂಡಿಯನ್ ಯೂನಿವರ್ಸಿಟೀಸ್ ಇದ್ದಾವೆ, ಇಂಡಿಯನ್ ಕಾಲೇಜಸ್ ಇದ್ದಾವೆ, ಫಾರಿನ್ ಯೂನಿವರ್ಸಿಟಿಗಳು, ಫಾರಿನ್ ಕಾಲೇಜು. ಮತ್ತು ಪ್ರಮುಖವಾಗಿ ಅವರಲ್ಲಿ ಏನಾಗ್ತದೆ ಅಂದರೆ ಫಾರಿನ್ ಯೂನಿವರ್ಸಿಟೀಸ್ ಬಹುತೇಕ ಕೊಲಾಬ್ರೇಷನ್ ಮೋಡ್ನೇ ಬರ್ತಾರೆ. ನಾವು ಬಂದು ಇನ್ವೆಸ್ಟ್ ಮಾಡಲ್ಲ ಅವ್ರ ಇನ್ಫ್ರಾಸ್ಟ್ರಕ್ಚರ್ಗೆ. ಅವರು ಇಲ್ಲಿ ಲೋಕಲ್ ಯಾರು ಹೋಗುತ್ತೋ, ರಾಮಯ್ಯ ಇರ್ಬೋದು, RV ಇರ್ಬೋದು, BMS ಇರ್ಬೋದು, ಇಂಥವ್ರ ಜೊತೆ BLD ಇರ್ಬೋದು, ಮತ್ತೊಬ್ಬರ ಜೊತೆ ಇರ್ಬೋದು, ಎಲ್ಲರಿಗೂ ಅವರು ಕೈಯಲ್ಲಿ ಇರ್ಬೋದು. ಹೀಗೆ ಕೊಲಾಬ್ರೇಷನ್ಸ್ ಮಾಡ್ಕೋತಾರೆ. ಸೆಕ್ಷನ್ ಅವರು ಸೆಕ್ಟರ್ ವೈಸ್ ಮಾಡ್ಕೋತಾರೆ. ಮೊನ್ನೆ ನಾವು ಲಾಸ್ಟ್ ಟೈಮ್ ಇದಕ್ಕೆ ಹೋದಾಗ ಅವ್ರು ಪಬ್ಲಿಕ್ ಪಾಲಿಸಿ ಮೇಲೆ ನಾವು ವಿ ವಾಂಟ್ ಟು ಸ್ಟಾರ್ಟ್ ಅನ್ ಯೂನಿವರ್ಸಿಟಿ ಅಂತ. ಪಬ್ಲಿಕ್ ಪಾಲಿಸಿ ಅಂದರೆ ಅವ್ರು ಎಲ್ಲನೂ ಈಗ ಒಂದು ಮೆಡಿಕಲ್ ಕಾಲೇಜ್ ಎಲ್ಲ ಮೆಡಿಕಲ್ ಕಾಲೇಜ್ ಎಲ್ಲ ಓನ್ಲಿ ಡೂ ಇಟ್ ನ್ಯೂರಾಲಜಿ ಅಂತಾರೆ, ಇವ್ರು ಟೈಪ್ ವಿತ್ ನ್ಯೂರಾಲಜಿ ಅಂತಾರೆ. ಮತ್ತೊಂದು ಹಿಂಗೆ ರಿಸರ್ಚ್ನಲ್ಲಿ ಭಾಳ ಮಹತ್ವ ಕೊಡ್ತಾರೆ. ಅವರು ಕೂಡ ಪಡೆದರೆ ಭಾಳ ನಾವು ಪರಿಸರದ ಪರವಾನಗಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಗೋಬೇಕಾಗಿತ್ತು. ಅದು ಕಾನೂನು. ಇಲ್ಲಿವರೆಗೆ ಏನಾಗಿತ್ತು, ಎಲ್ಲ ಯೂನಿವರ್ಸಿಟಿ ಏನು ಅದರಲ್ಲಿ ಮಾಡ್ಕೊಂತ ಬಂದು ರೂಢಿ ಇತ್ತು. ಆಮೇಲೆ ಹೋಗಿ ಪರ್ಮಿಷನ್ ಕೇಳಿದ್ವಿ. ಹಿಂದೆ ಅಪ್ಲೈ ಮಾಡಿ ಒಂದು ಸ್ವಲ್ಪ ಏನೋ ಅದು ಪರ್ಸು ಆಗಿಲ್ಲ, ಅದು ಲ್ಯಾಪ್ಸು ಕೂಡ ಆಗಿದೆ. ಈಗ ಯಾರೋ ಒಬ್ಬರು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಅದು ನಮ್ದು ಒಂದೇ ಅಲ್ಲ, 280 ಇಂಥ ಎನ್ವಿರಾನ್ಮೆಂಟ್ ಪರವಾನಗಿ ತಗೊಳ್ಳಾರ್ದೆ ಪ್ರಾರಂಭ ಮಾಡಿದ್ದು. ಇದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬರು ಯಾರೋ NGO ಒಬ್ಬರು ಪ್ರೈವೇಟ್ ಪರ್ಸನ್ ಗೋನ್ ಟು ಕೋರ್ಟ್ 280 ಮೇಲೆ ಅದು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಸೀಸ್ ಆಗಿದೆ. ನಾವು ಪ್ಯಾರಲಲ್ ಆಗಿ ಈಗ ಈ ಕಡೆ ನಾವು ಏನು ನಿಮ್ಮ ಫೈರ್ ಮಷಿನ್ಸು ಇದೆಲ್ಲನೂ ಕೂಡ ನಾವು ಮಾಡ್ಕೊಂಡು ಹೊಡಿತಿದ್ದೀವಿ. ಬಹುಶಃ 1 ತಿಂಗಳು 2 ತಿಂಗಳಲ್ಲಿ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಈ ಅಡ್ವೊಕೇಟ್ ಜನರಲ್ ಮಾತಾಡಿದ್ದೀನಿ. ಅವರು ಒಂದು ಡೆಡಿಕೇಟೆಡ್ ಒಬ್ಬ ಲಾಯರ್ನ ಹಾಕಿ ನಮ್ಮ ಪರ್ಟಿಕ್ಯುಲರ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಇರೋದ್ರಿಂದ ಇದೊಂದು ಕ್ಲಿಯರ್ ಮಾಡಬೇಕು. ಆ ಟ್ಯಾಂಕ್ ಏನು ಮಾಡಿದ್ದಾರೆ 280 ಕೂಡ ನಮ್ಮದು ಇದೆ, ಟ್ಯಾಂಕ್ ಮಾಡಿದ್ರೆ ಅದನ್ನು ಇದು ಮಾಡಿಬಿಟ್ರೆ ಅದು ಸುಪ್ರೀಂ ಕೋರ್ಟ್ನಲ್ಲಿದೆ. ಭಾಳಷ್ಟು ಜನ ಕನ್ಫ್ಯೂಷನ್ ಇದೆ. ಸುಪ್ರೀಂ ಕೋರ್ಟಲ್ಲಿ ಎನ್ವಿರಾನ್ಮೆಂಟ್ ಸಲಗಿದೆ. ಅದು ಒಂದು 2-3 ತಿಂಗಳಲ್ಲಿ ವಿಲ್ ಅಟ್ಲೀಸ್ಟ್ ನಮ್ಮದಲ್ಲೇ ಒಂದು ಹೊರಗಡೆ ತರಬೇಕು ಅಂತೇಳಿ. ಯಾಕಂದರೆ ಇನ್ವೆಸ್ಟ್ ಮಾಡಿದ್ದೀವಿ, ಪಬ್ಲಿಕ್ ಮನಿ ಇದೆ, ಸರ್ಕಾರದ ಇದು ಇದೆ. ಏನೋ ತಪ್ಪುಗಳಾಗಿದ್ದಾವೆ, ಇಲ್ಲ ಅಂತಲ್ಲ. ಮೊದಲೇ ಅಪ್ಲೈ ಮಾಡಿ ತೊಗೋಬೇಕಾಗಿತ್ತು. ಅದನ್ನು ಮಾಡ್ತೀವಿ. ಆದರೆ ಅದಕ್ಕೆ ಈ ಕಡೆ ಪ್ಯಾರಲಲ್ ಆಗಿ ನಾವು ಏನು ಉಳಿದದ್ದು ಏನಿದಾವೆ ಫೈರ್ ಮಷಿನ್ ಗಿಷನು 3-4 ಬಾರಿ ಟೆಂಡರ್ ಕರೆದಿವಿ, ಯಾರೂ ಬರಲಿಲ್ಲ. ಯಾಕಂದ್ರೆ ಮೊನೋಪಲಿ ಇಬ್ಬರೇ ಇದ್ದಾರೆ ಅಲ್ಲಿ, ಇಬ್ಬರೇ ಇದ್ದಾರೆ. ಈಗ ಅದನ್ನೆಲ್ಲನೂ ಕೂಡ ಸೆಟಲ್ ಮಾಡಿ ಒಂದು ಹಂತಕ್ಕೆ ಬಂದಿದೆ ಇವತ್ತು ದಿವಸ. ಅದು ಹೀಗಾಗಿ ಬೈ ದ ಟೈಮ್ ಕ್ಲಿಯರ್ ಅದು ನಿಮ್ಮ ಆ ಕ್ಲಿಯರೆನ್ಸು ಮತ್ತು ಇಲ್ಲಿ ಎಲ್ಲನೂ ಕೂಡ ಇದು ಮಾಡಿ ಪ್ರಾಬಬ್ಲಿ ಇನ್ ದ ನೆಕ್ಸ್ಟ್ 6 to 8 months ನಾವು ಅದನ್ನು ಪ್ರಾರಂಭ ಮಾಡ್ತೀವಿ. ಬಜೆಟ್ ಎಲ್ಲ ತಯಾರು ಮಾಡಿಸಿದ್ರಿ? ಬಜೆಟ್ ಇಸ್ ಗೋಯಿಂಗ್ ಟು ಬಿ ಪ್ರೆಸೆಂಟೆಡ್ ನೆಕ್ಸ್ಟ್ ಬಜೆಟ್ ಇದೆ ಸರ್. ಕೆಲವು ಕಂಪನಿಗಳು ಇಲ್ಲಿ ಬಂದ ತಕ್ಷಣ ಲ್ಯಾಂಡ್ ತಗೊಳ್ಳೋವಾಗ ಎಲ್ಲ ರೈತರಿಗೆ ಹೇಳಿರ್ತಾರೆ, ಸ್ಥಳೀಯರಿಗೆ ಹೇಳಿರ್ತಾರೆ, ನಿಮ್ಮ ಮಕ್ಕಳಿಗೆ ಕೆಲಸಕ್ಕೆ ತಗೋತಾರ, ಮತ್ತೆ ಲ್ಯಾಂಡ್ ತಗೋತಾರ, ಕಂಪ್ನಿ ಸ್ಟಾರ್ಟ್ ಮಾಡ್ತಾರ. ಅಲ್ಲಿ ಮತ್ತೆ UP ಬಿಹಾರದವರು ಇವರೇ ಕೆಲಸಕ್ಕೆ ಬರ್ತಾರೆ. ಇಲ್ಲಿ ಬರೀ ಗಾಡಿ ವಾಹನ ಚಾಲಕರು ಅದೇ ಆಗ್ತಾರೆ. ನೋಡಿ, ಒಂದು ಹೇಳ್ತೀನಿ, ಈಗ ಇನ್ಸೆಂಟಿವ್ಸ್ ಯಾರು ತಗೋತಾರಲ್ಲ ಅವರಿಗೆ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಕಂಡೀಷನ್ಸ್ ಇದೆ.
ಎರಡನೇದಾಗಿ ಇವತ್ತು ದಿವಸ ಇಂಥ ಡಿ ಗ್ರೂಪು ಎ ಗ್ರೂಪು ನಾವು ಮೊನ್ನೆನ ಅದನ್ನು ಉತ್ತರ ಕೊಟ್ಟಿದ್ದೀನಿ. ಕೆಲವೊಂದು ಕಡೆ ನಮ್ಮವರೇ ಬರೋಂಗಿಲ್ಲ. ಈಗ ಕಾರ್ಪೆಂಟ್ರಿ ನಮ್ಮವ್ರು ಯಾರು ಬರ್ತಾರೆ, ಕೆಲವೊಂದು ಡಿವಿಷನ್ನಲ್ಲಿ ನೀವು ಅಲ್ಲಿ ಇಲ್ಲಿ ಬರ್ತಾರಂತಲ್ಲ, ನಮ್ಮವ್ರು ಬರೋದಿಲ್ಲ. ಈಗ ಬರೀ ಬಿಹಾರು ಈಗ ರೆಸ್ಟೋರೆಂಟ್ಸ್ ತಗೊಳ್ರಿ, ಬೆಂಗಳೂರಿನಲ್ಲೆಲ್ಲ ಬಿಹಾರು, ಆಮೇಲೆ ಯಾವುದು ನಾರ್ತ್ ಈಸ್ಟರ್ನು ಬರ್ತಾರೆ. ನಮ್ಮವ್ರು ಕೆಲವೊಂದು ಕಾಲ್ಸಕ್ಕೆ ನಮ್ಮವ್ರು ಬರೋದೇ ಇಲ್ಲ. ಕೆಲವೊಂದು ಜಾಬ್ಗಳು ಕಾರ್ಪೆಂಟ್ರಿ ಗಿರ್ಪೆಂಟ್ರಿ ಕೆಲವೊಂದು ಇದಾವೆ, ಅವು ಕೆಲವು ನಮ್ಮ ಜನ ಬರೋದೇ ಇಲ್ಲ. ನಾವು ಅವ್ರನ್ನ ಸ್ಕಿಲ್ ರೆಡಿ ಮಾಡ್ಬೇಕೀಗ, ನಮ್ಮ ಜನನೂ ಮುಂದೆ ಬರಬೇಕು. ಬರೀ ನಮ್ಮವ್ರು ಕೊಡಂಗಿಲ್ಲ ಅಂತಂದ್ರೆ ಏನು? ನೀವು ಬಂದರೆ ತಾನೇ ಕೊಡಬೇಕು, ನೀವು ಅದರಲ್ಲಿ ಇಂಟ್ರೆಸ್ಟ್ ಇದ್ರೆ ತಾನೇ ಕೊಡಬೇಕು. ಫಸ್ಟ್ ನಮಗೆ ಆದ್ಯತೆ, ನಿಮ್ಗೆ ಆದ್ಯತೆ ಕೊಟ್ಟೆ ನಿಮಗೆ ಆದ್ಯತೆ ಕೊಡ್ತೀವಿ. ಮತ್ತೆ ಬರ್ಲಿಕ್ಕಂದ್ರೆ ಯಾರು ಏನು ಮಾಡ್ಬೇಕಾಗತ್ತೆ? ನಾನು ನಿಮ್ಗೆ ಆದ್ಯತೆ ಕೊಡ್ತೀನಿ, ನೀವು ಬಂದ್ರೆ ನಿಮ್ಗೆ ತಗೋತೀವಿ, ನೀವು ಬರ್ಲಿಕ್ಕೆ ಏನು ಮಾಡ್ಬೇಕಾಗತ್ತೆ? ಕೆಲವೊಂದು ಇದ್ರಲ್ಲಿ ನಮ್ಮದು ಹಿಂದೆ ನಾವು ಈಗ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗೂ ಭಾಳ ಹಿಂದಿದ್ದಾರೆ ನಮ್ಮ ಜನ. ನೋಡಿ ಕೇಳಿಪ್ಪ, ಹಂಗಿಲ್ಲ, ಸುಮ್ಮನೆ ತಪ್ಪು ಮಾತಾಡಕ್ಕೆ ಹೋಗಬೇಡಿ. ನಾನು ಒಂದು ಅಸೆಂಬ್ಲಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಕನ್ನಡ ಒಂದು ಆರ್ಟಿಕಲ್ ಬಂದಿತ್ತು. ABCD 4 ಕ್ಯಾಟಗರಿಯಲ್ಲಿ ನೀವು ಏನು ಕೇಳ್ತಿದಾರಲ್ಲ ಇಂಡಸ್ಟ್ರಿ ಉತ್ತರಿಸು, ನಾವು ಹಿಂದೆ ರಿಸರ್ವೇಷನ್ ಮಾಡಬೇಕು. ಅದಕ್ಕಿಂತ ಬರೀ ನಾವು ಡಿ ಮತ್ತು ಸಿದ ಕೇಳ್ತಾ ಇದ್ವಿ. AB ಕೂಡ 50-60% ಕೊಡ್ತಾ ಇದ್ದಾರೆ ಅವರು. ನಾವು ಕೇಳೋದಕ್ಕಿಂತ AB ಕೊಡ್ತಾ ಇದ್ದಾರೆ, CD ಕೊಡ್ತಾ ಇದ್ದಾರೆ. ನಾವು ಕೇಳೋದಕ್ಕಿಂತ ಜಾಸ್ತಿ ಕೊಡ್ತಾ ಇದ್ದಾರೆ, ಮತ್ತು ಎಲ್ಲ 4 ಡಿವಿಷನ್ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಆ ಒಂದು ವಿಷಯದಲ್ಲಿ ತಪ್ಪು ಸಂದೇಶ ಯಾವತ್ತೂ ಹೋಗ್ಬಾರ್ದು. ಅದಕ್ಕಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ನಾನು ಅಸೆಂಬ್ಲಿಯಲ್ಲೂ ಕೂಡ ಕೊಟ್ಟಿದ್ದೀನಿ, ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಯಾವುದೇ ರೀತಿ ಲೋಕಲ್ನವ್ರಿಗೆ ಜಾಬ್ ನಿರಾಕರಿಸುವಂಥ ಪ್ರಶ್ನೆ ಬರೋದಿಲ್ಲ. ಫಸ್ಟ್ ಅವ್ರಿಗೆ ಕೊಟ್ಟು ನೀವು ಬರೆದಿದ್ರೆ ಅನಿವಾರ್ಯ ಅವ್ರ ಫ್ಯಾಕ್ಟ್ರಿ ನಡೆಸಬೇಕಲ್ಲ. ಸರ್ಕಾರದ ವಾಗ್ದಾನ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಶೋಭಾ ಕರಂದ್ಲಾಜೆ ಅವರು ವಾಗ್ದಾನ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಿದ್ದೇ ಗ್ಯಾರಂಟಿ ಯೋಜನೆಗಳ ಮೇಲೆ, ಅದು ಯಾವುದು ಸರಿಯಾಗಿ ಮಾಡ್ತಾ ಇಲ್ಲ, ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಒಂದ್ಸರಿ ತಿಳ್ಕೊಂಡು ನೋಡ್ಲಿ, ದಿನ ಬೆಲೆ ಏರಿಕೆ ಮಾತ್ರ ಸರ್ಕಾರ ಸಾಧನೆ ಆಗಿದೆ ಅಂತ ವಾಗ್ದಾನ. ಯಾವುದು? ಶೋಭಾ ಕರಂದ್ಲಾಜೆ ಅವ್ರಿಗೆ ಕೇಳಿ ಮೇಡಮ್ ಅವ್ರಿಗೆ, ನಮ್ಮ ಗ್ಯಾರಂಟಿಗಳನ್ನ ನರೇಂದ್ರ ಮೋದಿ ಯಾಕೆ ಕಾಪಿ ಮಾಡಕ್ಕಾಗಿದ್ದಾರೆ? ಮಹಾರಾಷ್ಟ್ರದಲ್ಲಿ ಲಾಡ್ಕಿ ಬೆಹನಾ ಸ್ಕೀಮ್ ಕೊಟ್ರಿ, ನಮ್ಮ ನೋಡಿ ಏನ್ರಿ. ಡೆಲ್ಲಿಯಲ್ಲಿ ನೀವು ಎಲ್ಲ ಇದು ಮಾಡಿದ್ರಿ. ಎಲ್ಲ ರಾಜ್ಯಗಳಲ್ಲಿ ಕರ್ನಾಟಕ ನಾವು ಗ್ಯಾರಂಟಿ ಕೊಟ್ರೆ ಗ್ಯಾರಂಟಿ ಕೊಟ್ಟದ್ದು ತಪ್ಪು ಅಂತೀರಾ. ನೀವು ಗ್ಯಾರಂಟಿಗಳು ಕೊಟ್ರೆ ಅಂದ್ರೆ ಮೋದಿ ಗ್ಯಾರಂಟಿ ನಡೀತದೆ, ಬಿಜೆಪಿ ಗ್ಯಾರಂಟಿ ನಡೀತದೆ, ಕಾಂಗ್ರೆಸ್ ಗ್ಯಾರಂಟಿ ನಡೆಯಂಗಿಲ್ಲ. ನಮ್ಗೆ ಕಾಪಿ ಮಾಡ್ತಾ ಇದ್ದೀರಲ್ಲ ನೀವು. ನಿಮ್ಗೆ ಗೊತ್ತಿದೆ ಇಲ್ಲೋ ಕೊಡ್ಲಾರ ಎಷ್ಟು ಯಾವ ರಾಜ್ಯನಾಗ ಯಾವ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತೇಳಿ ನೀವೇ ತೆಗೆದು ನೋಡ್ಬಿಡಿ. ಯಾವ ರಾಜ್ಯದಲ್ಲಿ ಚುನಾವಣೆ ಮುಂಚೆದು ಅವ್ರ ಪ್ರಣಾಳಿಕೆಯಲ್ಲಿ ಏನೇನು ಗ್ಯಾರಂಟಿ ಕೊಟ್ಟಿದ್ದಾರೆ. ಅದಕ್ಕೆ ಶೋಭಾ ಕರಂದ್ಲಾಜೆ ಉತ್ತರ ಕೊಡ್ಲಿ. ಏನು ಕಾಪಿ ಮಾಡ್ತಾ ಇದ್ರ ನಮ್ಮ ಗ್ಯಾರಂಟಿಗಳನ್ನ? ಹೌದು, ನಾವು ಬಡವರಿಗೆ ಮಹಿಳೆಯರಿಗೆ ಅವ್ರನ್ನ ಸಶಕ್ತರಾಗಿ ಮಾಡ್ಲಿಕ್ಕೆ ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ. ಗ್ಯಾರಂಟಿಗಳು ಮುಂದುವರಿತಾರೆ, ಆ ಜೊತೆಗೆ ಅಭಿವೃದ್ಧಿನೂ ಕೂಡ ಆಗ್ತದೆ. ಇಟ್ ಇಸ್ ಸಬ್ಜುಡಿಸ್. ನೋಡ್ರಿ, ನನ್ನ ಗಮನಕ್ಕೆ ಬಂದಿಲ್ಲ. ನಾವು ಜಾತಿ ಗಣತಿಗೆ ಯಾರು ಇದ್ದಲ್ಲ, ಯಾರಿಗೂ ಅನ್ಯಾಯ ಆಗಬಾರ್ದು ಅಷ್ಟೇ. ಸರ್, ಈಗ ಸಿದ್ದರಾಮಯ್ಯ ಅವರು ಒಡೆದಾಳ ನೀತಿಯನ್ನ ಮಾಡ್ತಾ ಇದ್ದಾರೆ. ಲಿಂಗಾಯತ, ಒಕ್ಕಲಿಗ, ಬ್ರಾಹ್ಮಣ ಉಪಜಾತಿಗಳನ್ನ ಮಾಡ್ತಾ ಇದ್ದಾರೆ. ಇದು ಮೇಜರ್ ಜಾತಿ ಹೊಡೆಯಬೇಕಂತ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಶೋಭಾ ಕರಂದ್ಲಾಜೆ. ನೋಡಿ, ಜಾತಿ ಗಣತಿ ಬಗ್ಗೆ ಯಾರಿಗೂ ವಿರೋಧ ಇಲ್ಲ. ಆದರೆ ಇಷ್ಟೇ, ಯಾರಿಗೂ ಯಾವುದೇ ಒಂದು ಸಮುದಾಯ, ಲಿಂಗಾಯತ ಇರ್ಬೋದು, ಒಕ್ಕಲಿಗ ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ದಲಿತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಯಾರೇ ಇರ್ಬೋದು, ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು. ನಮ್ಮಲ್ಲಿನೂ ಕೂಡ ಕೆಲವೊಂದು ಗೊಂದಲಗಳಿದಾವೆ. ನಾನು ಹಿಂದೆನೂ ಕೂಡ ಪದೇ ಪದೇ ಹೇಳಿದ್ದೀನಿ. ನಮ್ಮ ಉಪಪಂಗಡಗಳು 2A ಮೀಸಲಾತಿ ಸಲುವಾಗಿ ಹಿಂದೂ ಬಣಿಜ್ಗೆ ಅಂತ ಬರ್ಸಿದ್ದಾರೆ, ಹಿಂದೂ ಸಾದರ ಅಂತ ಬರ್ಸಿದ್ದಾರೆ, ಹಿಂದೂ ಕುಡುವಕಲಿಗ ಅಂತ ಬರ್ಸಿದ್ದಾರೆ, ಹಿಂದೂ ರೆಡ್ಡಿ ಅಂತ ಬರ್ಸಿದ್ದಾರೆ, ಲಿಂಗಾಯತ ಅಂತ ಬರ್ಸಿಲ್ಲ. ಅವ್ರು ಕೌಂಟ್ ಮಾಡಿದ್ರೆ ಜನಸಂಖ್ಯೆ ಕಡಿಮೆ ಆಗ್ತದೆ. ಅವ್ರಿಗೆ ಒಂದೇ ಹೆಡ್ನಲ್ಲಿ ತೊಗೊಂಡು ಲಿಂಗಾಯತ, ಇವೆಲ್ಲ ಲಿಂಗಾಯತ ಉಪಪಂಗಡಗಳು ಕಾಣೀಗ, ಇವೆಲ್ಲ ಲಿಂಗಾಯತ ಉಪಪಂಗಡಗಳು ಗೊತ್ತಿದೆ. ಎಲ್ಲ ಲಿಂಗಾಯತ ಉಪಪಂಗಡ ಒಂದು ಕಡೆ ತಗೊಳ್ಳಿ. ಒಕ್ಕಲಿಗರಲ್ಲಿ ಬಹಳಷ್ಟು ಉಪಪಂಗಡಗಳು ಅಲ್ಲ, ಒಕ್ಕಲಿಗರ ಅಡಿಯಲ್ಲಿ ಅವೆಲ್ಲ ಕಳಿಸ್ರಿ, ಅವ್ರು ಏನೇ ಬರ್ಸಿರ್ಲಿ ಅದನ್ನು ತಗೊಳ್ಬೇಕು ಅಂತೇಳಿ ನಾವು ರಿಪೋರ್ಟ್ ನೋಡಿಲ್ಲ. ರಿಪೋರ್ಟ್ ನೋಡಲಾರ್ದೆ ಹೇಳುವಂಥದ್ದು ಆಗಬಾರ್ದು. ರಿಪೋರ್ಟ್ ಬಂದಮೇಲೆ ಅದ ಏನಾರು ಕನ್ಸಿದ್ರೆ ಮುಖ್ಯಮಂತ್ರಿಗಳು ಹೇಳ್ತೀವಿ, ನೋಡಿದ್ರಲ್ಲ ಈ ರೀತಿ ಮಾಡಿ ಅಂತ ನಾವು ವಿನಂತಿನೂ ಮಾಡ್ಕೊಂಡಿದ್ದೀವಿ. ಆ ರಿಪೋರ್ಟ್ನಲ್ಲಿ ಆ ಥರ ಏನೋ ಆಗಿದ್ರೆ ಅದೆಲ್ಲವನ್ನ ಒಂದೇ ಕಡೆ ಕೌಂಟ್ ಮಾಡಿ ಅದು ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಯಾರು ಮಾತಿಲ್ಲ ನೋಡಿ. ಒಂದು ಹೇಳ್ತೀನಿ, ಅದು ನನಗೆ ಗೊತ್ತಿಲ್ಲ, ತೆಗೆದು ಹಾಕಬೇಕು ಅಂತ ಅವ್ರು ಚಿಂತನೆ ಆಗಿಲ್ಲ. ಬಟ್ ಒಂದು ಮಾತ್ರ ಹೇಳ್ತೇನೆ, ಶ್ರೀಮಂತರು ತಗೋಬಾರ್ದು. ಈಗ MB ಪಾಟೀಲ್ ಗೃಹಲಕ್ಷ್ಮಿ ತಗೋತಿದ್ರು ತಪ್ಪಲ್ಲ, ಸರಿನೋ ತಪ್ಪು? ಅಲ್ಲ, ಇರಲಿ, ಅದಿರಲಿ, ಏನೇ ಇರಲಿ, ಒಂದು ಹೇಳ್ತೀನಿ ಕೇಳಿ. ಸ್ವಲ್ಪ ಅದರಲ್ಲಿ ಬಡವ್ರಿಗೆ ಹೋಗ್ಬೇಕು. ನಮಗೇನು ಶ್ರೀಮಂತರು ಕಡಿಮೆ ಆಗಬೇಕು, ಅನರ್ಹರು
ಯಾರು ಅರ್ಹರು ಉಳಿದಿದ್ರೆ, ಇನ್ನೂ ಯಾರೇ ಬಡವರು ಉಳಿದಿದ್ರೆ ಆ ಬಡವರಿಗೆ ಇನ್ಕ್ಲೂಡ್ ಆಗ್ಬೇಕು. ಅದನ್ನು ಕೂಡ ಹೇಳ್ತೀನಿ. ಯಾರು ಶ್ರೀಮಂತರು ಇದ್ರೆ, ಅನರ್ಹರಿದ್ರೆ ಅದಕ್ಕೆ ಅವರು ಖುದ್ದಾಗಿ ಹೊರಗೆ ಹೋಗ್ಬೇಕು ಒಂದು, ಅಥವಾ ಸರ್ಕಾರ ಅದನ್ನು ತೆಗೆಯುವಂತ ಯೋಚನೆ ಮಾಡಬೇಕು. ಅನರ್ಹ ಯಾರ್ಯಾರು ಬಿಟ್ಟು ಹೋಗಿದ್ರೆ ಪಾಪ ಬಡವರು, ಆ ಬಡವರನ್ನ ಸೇರಿಸುವಂತದ್ದಾಗಬೇಕು. ಆಮೇಲೆ ವಿಜಯಪುರಕ್ಕೆ ಕುಡಿಯೋ ನೀರಿನ ಅಮೃತ ಯೋಜನೆ ಆಮೇಲೆ ಇದು ಮಾಡಿಸಿದ್ದೀನಿ. ಈಗ 40 ರೂಪಾಯಿ ಈಗ ಏನು ಮೊನ್ನೆ ಆ ಪೈಪ್ ಲೈನ್ ಇದು ಇತ್ತಲ್ಲ, ಅದು ಈಗಾಗಲೇ ಮೊನ್ನೆ ಸ್ಯಾಂಕ್ಷನ್ ಮಾಡಿಸಿದ್ವಿ. ಮೊನ್ನೆ ಫೈನಾನ್ಸ್ ನಿಂದ ಅಪ್ರೂವ್ ಮಾಡಿಸಿದ್ದೀನಿ. ಇದು ಕಾಂಟ್ರಾಕ್ಟರ್ಸ್ ಎಲ್ಲ ಪ್ರೊಟೆಸ್ಟ್ ಮಾಡಿ 36,000 ಕೋಟಿ ಬ್ಯಾಲೆನ್ಸ್ ಇದೆ, ನಮ್ಗೆ ಪ್ರಾಣ ಸಾಯುವಂತ ಪರಿಸ್ಥಿತಿ ಬಂದೈತೆ ಅನ್ನೋ ಇದಕ್ಕೆ ಕಾರಣ ಯಾರು ಮಿಸ್ಟರ್? ಯಾರು ಕಾರಣ? ಅಲ್ಲ ಸರ್ಕಾರ ತಮ್ಮದು ಯಾವ ಸರ್ಕಾರ? ಈಗ ಸರ್ಕಾರಕ್ಕೆ ಒಂದು ಫಿಸಿಕಲ್ ಡಿಸಿಪ್ಲಿನ್ ಇರ್ತದೆ. ನೀವು ಸುಮ್ಮನೆ ಕಮಿಷನ್ ಹೊಡ್ಯಾಕ ನಿಮ್ಗೆ ಬಜೆಟ್ 10,000 ಕೋಟಿ, ನೀವು 1 ಲಕ್ಷ ಕೋಟಿದು ಟೆಂಡರ್ ಕರ್ ಹೋಗ್ತೀವಿ ಅಂದ್ರೆ ಯಾರು? PWDಗೆ ಅಷ್ಟಿದೆ. ಸುಮಾರು PWD, RDPR, ಆಮೇಲೆ ನಿಮ್ಮ ಅದು ಅದೇ ನೀರಾವರಿ, PWD ಮತ್ತು RDPR ಮೂರಲ್ಲೇ ಸುಮಾರು 50,000 ಕೋಟಿ ರೂಪಾಯಿ ಅಷ್ಟು ಬಜೆಟ್ ಇರಲಾರ್ದೆ, ಪ್ರೊವಿಷನ್ ಇರಲಾರ್ದೆ ಇಲ್ಲಿಗಲ್ ಆಗಿರೋದು ಸಹ ಟೆಂಡರ್ಸ್ ಕರೆದಿದ್ದಾರೆ. ಕಾರಣ ಯಾರು? ಆ ಕಾಂಟ್ರಾಕ್ಟರ್ಸ್ಗೆ ಹೇಳಿ ಈ ರೀತಿ ಯಾರು ಇಲ್ಲಿಗಲ್ ಇದು ಮಾಡಿದಾರಲ್ಲ, ಕರೆದಿದಾರಲ್ಲ, ದುಡ್ಡು ಇರಲಾರ್ದೆ, ದುಡ್ಡು ಅದಕ್ಕೆ ಇರಲಾರ್ದೆ ಅವ್ರ ಮನೆ ಮುಂದೆ ಹೋಗಿ ಕೊಡ್ರಿ ಅಂತ ಹೇಳಿ. ಯಾಕೆ ಮಾಡಿದಿರಪ್ಪ ಇದನ್ನ ಅಂತ ಹೇಳಿ. ಕಾಂಗ್ರೆಸ್ ಸರ್ಕಾರದ ಕಾರಣ ಅಲ್ಲ. ಸುಮಾರು ಲಕ್ಷಾಂತರ ಕೋಟಿ ರೂಪಾಯಿ ಇತ್ತು ಸಹ ಈ ರೀತಿ ವಿತೌಟ್ ಫೈನಾನ್ಷಿಯಲ್ ಪ್ರಾವಿಷನ್ಸ್, ಫೈನಾನ್ಷಿಯಲ್ ಅಲೋಕೇಶನ್ ಇವರು ಟೆಂಡರ್ಸ್ ಮಾಡಿ ಕಮಿಷನ್ ಹೊಡ್ಕೊಂಡು ಹೋಗಿದ್ದಾರೆ. ಕಾಮಗಾರಿ ಆರ್ಡರ್ ಮುಗಿಸಿಬಿಟ್ಟಿವಿ ನಾವು, ಅದು ನೋಡ್ತೀವಿ. ಸರ್ಕಾರ ಆದ್ರೂ ಕೊಡ್ತಾ ಇದಾರೆ, ಅದಕ್ಕೆ ಕಷ್ಟ ಅನುಭವಿಸ್ತಾ ಇದೀವಿ. ಇವ್ರ ಪಾಪದ ಕೂಡ ನಾವು ಹೊರ್ತಾ ಇದೀವಿ. ಇವ್ರು ಮಾಡಿಟ್ಟದ ಕೆಲಸ ಪೇಮೆಂಟ್ ಪೆಂಡೆನ್ಸಿ ನಾವು ಕೊಡುವಂತ ಪರಿಸ್ಥಿತಿ ಇದೆ. ನಾಳೆ ನಿಮ್ಮ ಟೀಕೆ ಬೇರೆ, ಅಭಿವೃದ್ಧಿ ಹಣ ಇಲ್ಲ ಅಂತ. ಮತ್ತೆ ಇವ್ರು ಕೊಡ್ಕೊಂಡಿರ್ಬೇಕಲ್ಲ, ನಾವು ಬಿಡಕ್ಕೂ ಬರಲ್ಲ. ಯಾರ್ದಪ್ಪ ಇದಕ್ಕೆ ಕಾರಣ ಹೇಳಿ? ನೀವೇ ಯಾರು? ನಿಮ್ಗೆ 10 ರೂಪಾಯಿ 100 ರೂಪಾಯಿ ಬಜೆಟ್ ಇದೆ ನಿಮಗೆ, ನೀವು 1,000 ರೂಪಾಯಿ ಮಾಡಿ ಹೋದ್ರೆ ನಿಮ್ಗೆ ಇರ್ಬೇಕಾಗಿತ್ತು 100 ರೂಪಾಯಿನೇ ಖರ್ಚು ಮಾಡ್ಬೇಕಾಗಿತ್ತು. ನೀವು 1,000 ರೂಪಾಯಿ ಮಾಡಿ ಹೋಗಿದ್ರೆ 900 ಕೋಟಿ ನಮ್ಮಲ್ಲಿ ಇಟ್ಕೊಂಡು ಹೋಗಿದ್ರು. ಹೀಗೆ ಸುಮಾರು 1 ಲಕ್ಷ ಕೋಟಿಯಷ್ಟು ವಿವಿಧ ಇಲಾಖೆಯಲ್ಲಿ ಇವತ್ತು ಸಹ ಅವಶ್ಯಕತೆಗಿಂತ ಜಾಸ್ತಿ, ಹಣಕಾಸಿನ ಲಭ್ಯತೆಗಿಂತ ಜಾಸ್ತಿ, ಏನೋ ನಿಮ್ಮ ಬಜೆಟ್ಗಿಂತ ಜಾಸ್ತಿ ನೀವು ಅನುಮೋದನೆ ಕೊಟ್ಟು ಟೆಂಡರ್ ಕರೆದು ಕಮಿಷನ್ ಹೊಡೆದೋಗ್ಬಿಟ್ಟಿದ್ದೀರಿ. ಅದರ ಪರಿಣಾಮವನ್ನು ನಾವೇ ಅನ್ನಿಸ್ತಾ ಇದ್ದೀವಿ. ಅಂದ್ರೆ ನಡೀತಾ ಇದೆ ಅದು. ನಿಮ್ಮ ಇದರಲ್ಲಿ ಯಾರು ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ನಾಗೆ ವಿತೌಟ್ ಕ್ಯಾಬಿನೆಟ್, ವಿತೌಟ್ ಗೋಯಿಂಗ್ ಟು ಕ್ಯಾಬಿನೆಟ್ 600 ಕೋಟಿ ರೂಪಾಯಿ ಪ್ಲಸ್ ಅಡಿಷನಲ್ 400 ಕ್ರೋರ್ಸ್ ವಿತೌಟ್ ಗೋಯಿಂಗ್ ಟು ಕ್ಯಾಬಿನೆಟ್ 400 ಕೋಟಿ ರೂಪಾಯಿ ಟೆಂಡರ್ ಕೊಟ್ಟು ಮಾಡಿಬಿಟ್ಟಿದ್ದಾರೆ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್. ಅಂತ ಒಂದು ಕನಿಷ್ಠ ಪಕ್ಷ ಒಂದು 4,000 ಕೋಟಿ ರೂಪಾಯಿ ಮೆಡಿಕಲ್ ಎಜುಕೇಶನ್ ಆಗಿದೆ. ನಾಟ್ ಇವನ್ ಟು ಕ್ಯಾಬಿನೆಟ್. ಧನ್ಯವಾದ. ಬಿಡಿ, ಲಾಸ್ಟ್ ಇಲ್ಲ, ಹಸ್ತಕ್ಷೇಪ. ನಾನು 1ನೇ ದಿವಸ ಅದಾದ್ಮೇಲೆ ನಮ್ಗೆ ಇದರಲ್ಲಿ ಯಾವುದೂ ಕೊಡೋದು ತಗೊಳ್ಳೋದಿಲ್ಲ. ಇದಕ್ಕೆ ನಿರ್ದಾಕ್ಷಿಣ್ಯವಾಗಿ ನಾನು SP ಅವ್ರಿಗೆ ನಾನೇ ಹೇಳಿದ್ದೀನಿ, ನಾನು ಮೆಸೇಜ್ ಕೂಡ ಮಾಡಿಟ್ಟಿದ್ದೀನಿ ಅವ್ರಿಗೆ. ನಿರ್ದಾಕ್ಷಿಣ್ಯವಾಗಿ ಅದನ್ನು ಕಂಪ್ಲೀಟ್ ಎನ್ಕ್ವೈರಿ ಮಾಡಿ, ಇದ್ರಾಗೇನು ಮುಚ್ಚು ಮರೆ ಇಲ್ಲ, ನಾವು ಮುಚ್ಚುಮರೆ ಮಾಡೋಂಥ ಯಾವುದೂ ಪ್ರಶ್ನೆನೂ ಉದ್ಭವಿಸೋದಿಲ್ಲ. ಅದನ್ನು ತನಿಖೆ ಮಾಡಿ ನಾವು ಇದನ್ನು ಏನು ತಪ್ಪಿಸ್ತಂತೆ ಶಿಕ್ಷೆ ಆಗಬೇಕು, ನ್ಯಾಯ ಸಿಗಬೇಕು. ಸಂಪೂರ್ಣವಾಗಿ ಇದು ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಪಾರದರ್ಶಕವಾಗಿ ಆಗಬೇಕು. ಇದರಲ್ಲಿ ಏನಿದೆ ನಮ್ಮದು ಮಾಡೋಕ್ಕೆ ಸರಾಯಿ ಮಾಡಿ ಸರಿಯಾಗಿ ಕುಡಿದ್ರೆ ಕೇಳಂಗಿಲ್ಲಲ್ವಪ್ಪ ನೀನು? ಸರಾಯಿ ಕುಡಿದು ಗೊಟ್ಟಕಂದ್ರೆ ಕೇಳಂಗಿಲ್ಲಲ್ಲ? ಅದ್ರ ಓನರ್ ಯಾರು? ಓನರ್ ಯಾರು? ಸ್ಟ್ರೈಕ್ ಮಾಡಲಿಲ್ಲ? ತಿಂಡಿ ಆಯ್ತಲ್ಲ ಅಲ್ಲ. ಪ್ರಾರಂಭ ನನ್ನ ಗುರಿ 1 ಲಕ್ಷ ಕೋಟಿ ರೂಪಾಯಿ ಇಲ್ಲಿ ಬಂಡವಾಳ ಬರಬೇಕು, ಮಿನಿಮಮ್ ಒಂದು ಪ್ರಾರಂಭ ಆಗ್ಬೇಕು. ನಾನು ಯಾವಾಗೂ ಹೇಳಿದ್ದೀನಿ ನಮ್ಮ ಬಾರಾಮತಿ ತರ ಬಿಜಾಪುರ ಆಗ್ಬೇಕು ಅಂತ ಹೇಳಿ. ವಿಲ್ ಸ್ಟಾರ್ಟ್ ವಿತ್ ದಿಸ್. ಮಾಡ್ತೀನಿ ಆಮೇಲೆ.
ಹೇರ್ ಫಾಲ್ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ನಿಮ್ಮ ಫ್ಯಾಮಿಲಿ ಹಾಗೂ ಗೆಳೆಯರ ಜೊತೆ ಮದುವೆ ಅಥವಾ ಯಾವುದೇ ಶುಭ ಸಮಾರಂಭದಲ್ಲಿ ಫೋಟೋ ಹಾಗೂ ಸೆಲ್ಫಿ ತೆಗೆಸಿಕೊಳ್ಳುವುದಕ್ಕೆ ಕಾನ್ಫಿಡೆನ್ಸ್ ಕಡಿಮೆಯಾಗಿದೆಯಾ? ನಿಮ್ಮ ಸಮಸ್ಯೆಗೆ ಹೇಳಿ ಬೈ ಬೈ. ಪ್ರಸಿದ್ಧ ಗುಮ್ಮಟನಗರಿಯ ಆರ್ಕೆ ಇಂಟರ್ನ್ಯಾಷನಲ್ ಸಲೂನ್ ಅಂಡ್ ಅಕಾಡೆಮಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಸಮಸ್ಯೆಗೆ ಪರಿಹಾರ ಲಭ್ಯ. ನಾನ್ ಸರ್ಜಿಕಲ್ ಹೇರ್ ಪ್ಯಾಚ್ ಕೇವಲ 6,999 ರೂಪಾಯಿಗೆ ಮಾತ್ರ. ಇಂದೇ ಭೇಟಿ ನೀಡಿ ನಿಮ್ಮ ಲುಕ್ ಚೇಂಜ್ ಮಾಡಿಕೊಳ್ಳಿ, ಕಾನ್ಫಿಡೆನ್ಸ್ ಹೆಚ್ಚಿಸಿಕೊಳ್ಳಿ. ಈ ಆಫರ್ ಕೆಲವೇ ದಿನಗಳು ಮಾತ್ರ. ಹಾಗೂ ನೀವು ಬ್ಯೂಟಿಷಿಯನ್ ಆಗಬೇಕೆ? ಹಾಗಾದ್ರೆ ನಿಮಗಾಗಿ ಆರ್ಕೆ ಇಂಟರ್ನ್ಯಾಷನಲ್ ಸಲೂನ್ ಅಂಡ್ ಅಕಾಡೆಮಿಯಲ್ಲಿ ಕೋರ್ಸುಗಳು ಕೂಡ ಪ್ರಾರಂಭವಾಗಿದ್ದು, ಬ್ಯೂಟಿ ಡಿಪ್ಲೊಮಾ, ಹೇರ್ ಡಿಪ್ಲೊಮಾ, ಮೇಕಪ್ ಡಿಪ್ಲೊಮಾ, ಬೇಸಿಕ್ ಹಾಗೂ ಅಡ್ವಾನ್ಸ್ ಕೋರ್ಸುಗಳು 50% ಡಿಸ್ಕೌಂಟ್ ನೊಂದಿಗೆ. ಹಾಗಾದ್ರೆ ಇನ್ನೇಕೆ ತಡ? ಇಂದೇ ಭೇಟಿ ನೀಡಿ ನಿಮ್ಮ ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಳ್ಳಿ. ಸ್ಥಳ ಆರ್ಕೆ ಇಂಟರ್ನ್ಯಾಷನಲ್ ಸಲೂನ್ ಅಂಡ್ ಅಕಾಡೆಮಿ, ಆಶ್ರಮ್ ರೋಡ್, ನೀಲಾನಗರ್, ದಾನೇಶ್ವರಿ ಕಾಂಪ್ಲೆಕ್ಸ್, ಎಸ್ ಮಾರ್ಟ್ ಕೆಳಗಡೆ, ಆದರ್ಶ್ ನಗರ್, ವಿಜಯಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ನಂಬರ್ 9964156654 ಹಾಗೂ 9964006640.